ABCD ಓದೋಕೆ ಕಷ್ಟ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ಎಷ್ಟು ಓದಿದರೂ ತಲೆಗೆ ಹತ್ತುತ್ತಾ ಇಲ್ಲ, ಓದೋಕೆ ಟ್ರೈ ಮಾಡಿದರೂ ಕನ್ಫ್ಯೂಷನ್ ಆಗ್ತಾ ಇದೆ, ಇಂಗ್ಲಿಷ್ ಭಾಷೆನೇ ಅರ್ಥ ಆಗ್ತಾ ಇಲ್ಲ, ಯಾವುದೇ ಭಾಷೆಗಳ ಅಕ್ಷರಗಳು ತಲೆಯಲ್ಲಿ ನಿಲ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್, ಟೀಚರ್ಸ್ ಪೇರೆಂಟ್ಸ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಪೆದ್ದ ದಡ್ಡ ಹುಚ್ಚ ಅಂತ ಕಿಂಡಲ್ ಮಾಡ್ತಾರೆ, ನಾರ್ಮಲ್ ಮಕ್ಕಳ ತರ ಇರೋಕೆ ಆಗ್ತಾ ಇಲ್ಲ, ಆಟ ಆಡೋಕೆ ಹೋದ್ರೂ ಕೂಡ ಬೇರೆ ಹುಡುಗರ ಜೊತೆ ಜಗಳ ಕಂಪ್ಲೇಂಟು, ಅದಕ್ಕೆ ಪೇರೆಂಟ್ಸ್ ನೀನು ನಮ್ಮ ಮಗನೇ ಇಲ್ಲ, ದೂರ ಹೋಗು, ನೀನು ನಮ್ಗೆ ಹುಟ್ಟೇ ಇಲ್ಲ ಅಂತ ಒಂದು ಮಗುನ ಹೆತ್ತ ತಂದೆ ತಾಯಿ ದೂರ ಮಾಡಿದ್ರೆ ಆ ಮಗು ಏನ್ ಮಾಡುತ್ತೆ? ಸೊ ಅಮೀರ್ ಖಾನ್ ಸುಮ್ನೆ ಕಾಂಜಿ ಪಿಂಜಿ ಮೂವಿಗಳಿಗೆ ಪ್ರೊಡ್ಯೂಸ್ ಮಾಡಲ್ಲ, ಡೈರೆಕ್ಷನ್ ಮಾಡಲ್ಲ, ತುಂಬಾನೇ ಚೆನ್ನಾಗಿರೋ ಮನಸ್ಸಿಗೆ ಹತ್ರ ಆಗುವಂತ ಮೂವಿಗಳನ್ನ ಮಾತ್ರನೇ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2007 ಅಲ್ಲಿ ಅಮೀರ್ ಖಾನ್ ಮತ್ತೆ ಅಮೋಲ್ ಗುಪ್ತಾ ಡೈರೆಕ್ಷನ್ ಅಲ್ಲಿ ಅಮೀರ್ ಖಾನ್, ದರ್ಶಿಲ್ ಶಫಾರಿ, ಟಿಸ್ಕಾ ಚೋಪ್ರಾ ಆಕ್ಟಿಂಗ್ ಅಲ್ಲಿ ಡ್ರಾಮಾ ಮ್ಯೂಸಿಕಲ್ ಮೂವಿಯಾಗಿ ರಿಲೀಸ್ ಆಗಿದ್ದ ತಾರೆ ಜಮೀನ್ ಪರ್ ಅನ್ನೋ ಸೂಪರ್ ಆದ ಫೀಲ್ ಗುಡ್ ಹಿಂದಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲೇ ಒಂದು ಸ್ಕೂಲು. ಆ ಸ್ಕೂಲಲ್ಲಿ ಕ್ಲೀನ್ ಮಾಡದೇ ಇರೋ ಕೊಳಕು ತೊಟ್ಟಿಗಳಿವೆ, ಅದರಲ್ಲಿ ಮೀನುಗಳು ಓಡಾಡ್ತಾ ಇವೆ, ಅದನ್ನ ಒಬ್ಬ ಚಿಕ್ಕ ಹುಡುಗ ಹಿಡಿತಾ ಇದ್ದಾನೆ. ಇವನೇ ನಮ್ಮ ಕಥೆಯ ಹೀರೋ, ನಮ್ಮ ಹೀರೋ. ಅವನು ಮೀನು ಹಿಡಿಯೋದಕ್ಕೆ ಏನು ಮಾಡ್ತಾ ಇದ್ದಾನೆ ನೋಡಿ, ಅವನ ಶೂ ಸಾಕ್ಸ್ ಅನ್ನೇ ಬಿಚ್ಚಿ ಅದನ್ನೇ ಒಂದು ಫಿಲ್ಟರ್ ತರ ರೆಡಿ ಮಾಡಿ ಅದರಲ್ಲೇ ಮೀನು ಹಿಡಿತಾ ಇದ್ದಾನೆ. ಸೂಪರ್ ಅಲ್ಲ? ಆ ಮೀನುಗಳನ್ನ ಅವನ ವಾಟರ್ ಬಾಟಲ್ಗೆ ಹಾಕೊಂಡು ಅಷ್ಟು ಖುಷಿ ಪಡ್ತಾ ಇದ್ದಾನೆ ಆ ಚಿಕ್ಕ ಹುಡುಗ. ಹಾಗೆ ಮೀನು ಹಿಡಿತಾ ಇರ್ಬೇಕಾದ್ರೆ ಒಬ್ಬ ಆ ಹುಡುಗನ ಕತ್ತಿನ ಪಟ್ಟಿನ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಸ್ಕೂಲ್ ಬಿಟ್ಟು ತುಂಬಾ ಹೊತ್ತಾಗ್ಬಿಟ್ಟಿದೆ, ಆದ್ರೆ ಈ ಹುಡುಗ ಇಲ್ಲಿಗೆ ಬಂದು ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಆದ್ರೆ ಇವನೊಬ್ಬನಿಗಾಗಿ ಸ್ಕೂಲ್ ಬಸ್ ವೆಯ್ಟ್ ಮಾಡ್ತಾ ಇದ್ದಿದೆ, ಅದಕ್ಕೆ ಕ್ಲೀನರ್ ಹುಡುಗ ಈ ಹುಡುಗನ ಕತ್ತಿನ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗಿ ಬಸ್ ಅಲ್ಲಿ ಕೂರಿಸ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋ ಆ ಮೀನುಗಳನ್ನ ನೋಡ್ತಾ ಇರ್ಬೇಕಾದ್ರೆ ಹಾಗೆ ಕನಸಿನ ಪ್ರಪಂಚದೊಳಗಡೆ ಹೋಗ್ತಾ ಇದ್ದಾನೆ. ತುಂಬಾ ಬೇರೆ ಬೇರೆ ತರ ಕನಸುಗಳನ್ನ ಕಾಣ್ತಾ ಇದ್ದಾನೆ ನಮ್ಮ ಹೀರೋ. ಹಾಗೆ ನಮ್ಮ ಹೀರೋ ಇರೋ ಅಪಾರ್ಟ್ಮೆಂಟ್ ಗೆ ಬಂದಿದ ತಕ್ಷಣ ಸ್ಕೂಲ್ ಬಸ್ ನಮ್ಮ ಹೀರೋನ ಕೆಳಗಡೆ ಇಳಿಸ್ಬಿಟ್ಟು ಹೋಗುತ್ತೆ. ಹಾಗೆ ನಮ್ಮ ಹೀರೋ ಆಟ ಆಡ್ಕೊಂಡು ಅವನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ 2 ಬೀದಿ ನಾಯಿಗಳು ಕೂತಿದೆ. ಹೇ ಚೇರು, ಹೇ ಜಾನಿ, ಬನ್ನಿ ಇಲ್ಲಿ ಅಂತ ಕರೆದು ಆ ಬೀದಿ ನಾಯಿಗಳ ಜೊತೆ ಆಟ ಆಡ್ತಾ ಇದ್ದಾನೆ ನಮ್ಮ ಹೀರೋ. ಕೈಯಲ್ಲಿ ಒಂದು ಪೇಪರ್ ಇಟ್ಟಿದ್ದಾನೆ, ಅದನ್ನ ಕಿತ್ಕೊಳ್ಳೋದಕ್ಕೆ ನಾಯಿಗಳು ಟ್ರೈ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಹೀರೋ, ಇದು ಬೇಕಾ ನಿನ್ಗೆ, ಇದು ಬೇಕಾ, ತಗೋ, ಕ್ಯಾಚ್ ಇಟ್ ಅಂತ ಬಿಸಾಕ್ತಾನೆ. ಈ ಪೇಪರ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಗೊತ್ತಾಗುತ್ತೆ ಮುಂದೆ ಏನು ಅಂತ. ನಾಯಿಗಳು ಆ ಪೇಪರ್ ನ ಕಚ್ಚಿ ಅರ್ದು ಬಿಸಾಕ್ತಾ ಆಟ ಆಡ್ತಾ ಇವೆ. ಅದನ್ನ ನೋಡಿ ನಮ್ಮ ಹೀರೋನು ತುಂಬಾನೇ ಖುಷಿ ಆಗ್ತಾನೆ, ನಗ್ತಾ ಇದ್ದಾನೆ. ಆವಾಗ ಅಲ್ಲಿ ಒಂದು ಸಿಲ್ವರ್ ಟೈಪ್ ಏನೋ ಬಿದ್ದಿದೆ, ಅದನ್ನ ತಗೊಂಡು ನಮ್ಮ ಹೀರೋ ನೋಡ್ಬಿಟ್ಟು ಅವನ ಪರ್ಸನಲ್ ಬ್ಯಾಗ್ ಒಳಗಡೆ ಹಾಕೋತಾನೆ. ಆಮೇಲೆ ಮನೆಗೆ ಬಂದ್ರೆ ಅಮ್ಮ ಡೋರ್ನ ಓಪನ್ ಮಾಡ್ತಾರೆ. ಡೋರ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಹೀರೋ ಖುಷಿಯಾಗಿ ಅವನು ತಂದ ಮೀನುಗಳನ್ನ ಫ್ರಿಡ್ಜ್ ಮೇಲಿರೋ ಫಿಶ್ ಪಾಟ್ ಒಳಗಡೆ ಹಾಕ್ತಾ ಇದ್ದಾನೆ. ಹಾಕ್ಬಿಟ್ಟು ತುಂಬಾನೇ ಖುಷಿ ಆಗ್ತಾ ಇದ್ದಾನೆ. ಆವಾಗ ಅಮ್ಮ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಹೋಗಿ ಅದನ್ನ ನೈಸ್ ಆಗಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಅಮ್ಮ ಬಂದು ಕೈ ತೊಳ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಅದಕ್ಕೆ ಹೋಗಿ ಲೈಟ್ ಆಗಿ ನೀರಲ್ಲಿ ಮಾತ್ರ ಕೈನ ತೋರಿಸ್ಬಿಟ್ಟು ಮತ್ತೆ ಬಂದು ಅಮ್ಮ ಹೇಳಿದ್ರು ಕೇಳ್ದೆ ಅದನ್ನ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋಗೆ ಡ್ರಾಯಿಂಗ್ಸ್, ಪಜಲ್ಸ್ ಅಂದ್ರೇನೆ ತುಂಬಾನೇ ಇಷ್ಟ. ಸೊ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಆವಾಗ ಅಣ್ಣ ಮನೆಗೆ ಬರ್ತಾನೆ. ಟೆಸ್ಟ್ ರಿಸಲ್ಟ್ ಬಂದಿದ್ಯಂತೆ. ಅಮ್ಮ, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ ಅಮ್ಮ, ಔಟ್ ಆಫ್ ಔಟ್, ಆದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಮಾತ್ರ 2 ಮಾರ್ಕ್ಸ್ ಕಡಿಮೆ ಆಗ್ಬಿಡ್ತು ಅಂತ ಅವರ ತಾಯಿ ಜೊತೆ ಮಾತಾಡ್ಕೊಂಡೆ. ಹೇ ಇಶಾನ್, ನಿನಗೂ ಟೆಸ್ಟ್ ಪೇಪರ್ಸ್ ಕೊಟ್ಟಿರ್ತಾರಲ್ವಾ, ಎಲ್ಲಿ ನಿಂದು ಅಂತ ಕೇಳ್ಬೇಕಾದ್ರೆ ಅಷ್ಟೊತ್ತ ಅವರ ಅಣ್ಣನ ಖುಷಿಯಾಗಿ ನೋಡ್ತಾ ಇದ್ದ ನಮ್ಮ ಹೀರೋ ಇಶಾನ್ ಹಾಗೆ ಸಪ್ಪಿಗೆ ಆಗ್ಬಿಡ್ತಾನೆ. ನಮ್ ಹೀರೋ ಎಲ್ಲಿಂದ ಟೆಸ್ಟ್ ಪೇಪರ್ ನ ಕೊಡೋಕೆ ಸಾಧ್ಯ, ಅದೇ ಟೆಸ್ಟ್ ಪೇಪರ್ಸ್ ನ ನಾಯಿಗೆ ಕೊಟ್ಟು ಆಟ ಆಡ್ತಾ ಇದ್ನಲ್ಲ, ಅದಕ್ಕೆ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ನಮ್ಮ ಹೀರೋ. ಅಮ್ಮ ಕರಿತಾನೆ ಇದ್ದಾರೆ, ಆದ್ರೂ ಯೂನಿಫಾರ್ಮ್ ನ ಕೂಡ ಬಿಚ್ಚಾಕ್ದೆ ಅಲ್ಲಿಂದ ಓಡಿ ಬಂದ್ಬಿಡ್ತಾನೆ ನಮ್ಮ ಹೀರೋ. ಕೆಳಗಡೆ ಬಂದು ಬೀದಿ ನಾಯಿ ಚೆರಿ ಮತ್ತೆ ಜಾನಿ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಆವಾಗ ಪಕ್ಕದ ಮನೆ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಆವಾಗ ಆ ಹುಡುಗರು ಆಟ ಆಡ್ಬೇಕಾದ್ರೆ ಬಾಲ್ ಈ ಕಡೆ ಬಂದು ಬಿದ್ಬಿಡುತ್ತೆ. ಅದಕ್ಕೆ ನಮ್ಮ ಹೀರೋನ ಬಾಲ್ ನ ತಗೊಂಡು ಬಿಸಾಕು ಅಂತ ಹೇಳ್ತಾರೆ ಆ ಹುಡುಗರು. ನಮ್ಮ ಹೀರೋನು ಬಾಲ್ ನ ತಗೊಂಡು ಬಿಸಾಕ್ಬೇಕಾದ್ರೆ ಅದು ಕಾಂಪೌಂಡ್ ನ ದಾಟಿ ದೂರ ಹೋಗಿ ಬಿದ್ಬಿಡುತ್ತೆ. ಅದಕ್ಕೆ ಒಬ್ಬ ದೊಡ್ಡ ಹುಡುಗ, ಹೇ
ಹೋಗಿ ಬಾಲ್ನ ತಗೊಂಡು ಬಾರೋ, ಒಂದು ಬಾಲ್ನ ಕೂಡ ಎಸೆಯೋಕೆ ಬರಲ್ವ ನಿನ್ಗೆ, ಹುಚ್ಚ ದಡ್ಡ ಅಂತ ಬೈದ್ ಬಿಡ್ತಾನೆ. ಹುಚ್ಚ ದಡ್ಡ ಅಂತ ಬೈದಿದ್ದ ತಕ್ಷಣ ನಮ್ಮ ಹೀರೋಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಹೊಡಿ, ಮಾಡು ಜಗಳನ, ಹೊಡೆದಾಕ್ ಬಿಸಾಕೋ. ಸರಿಯಾಗಿ ಜಗಳ ಮಾಡ್ತಾ ಇದ್ದಾರೆ. ಆ ಜಗಳದಲ್ಲಿ ನಮ್ಮ ಹೀರೋ ನೆತ್ತಿಗೆ ಏಟಾಗ್ಬಿಡುತ್ತೆ. ಮತ್ತೆ ಆ ದೊಡ್ಡ ಹುಡುಗ ನಮ್ಮ ಹೀರೋ ಕೈನ ಮುರಿದಾಕೋಕೆ ಟ್ರೈ ಮಾಡ್ತಾ ಇದ್ದಾನೆ. ನಮ್ಮ ಹೀರೋ ಯಾರೋ ಮುಂದೆ ಇದೆಯಲ್ಲ ಜೆ.ಸಿ.ಬಿ ಅಲ್ನ ಇಟ್ಟು ಆ ಹುಡುಗನಿಗೆ ಚೆನ್ನಾಗಿ ಕಚ್ಬಿಟ್ಟು ಓಡಿ ಹೋಗ್ತಾನೆ. ಹಾಗೆ ಓಡಿ ಹೋಗ್ಬೇಕಾದ್ರೆ ಆ ದೊಡ್ಡ ಹುಡುಗ ಮನೆ ಮುಂದೆ ಇರೋ ಪಾರ್ಟ್ಸ್ ಗಳನ್ನ ಹೊಡೆದಾಕ್ಬಿಟ್ಟು ಟೆರೆಸ್ಗೆ ಓಡಿ ಹೋಗ್ತಾನೆ. ನಮ್ಮ ಹೀರೋ ಅಲ್ಲಿಗೆ ಹೋಗಿ ಅವನ ಕೋಪ, ಅಳು ಎಲ್ಲವನ್ನು ತೋರಿಸ್ತಾ ಇದ್ದಾನೆ. ಆವಾಗ ಅಲ್ಲಿ ಒಂದು ಗಾಳಿಪಟ ಹಾರ್ಕೊಂಡು ಬಂದು ಬೀಳುತ್ತೆ. ಅದನ್ನ ತಗೊಂಡು ನಮ್ಮ ಹೀರೋ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆಮೇಲೆ ಕೆಳಗಡೆ ಬಂದ್ರೆ ಆ ದೊಡ್ಡ ಹುಡುಗ ಮತ್ತೆ ಅವರ ತಾಯಿ ನಮ್ಮ ಹೀರೋ ಮನೆಯಲ್ಲಿ ಬಂದು ಅವರ ತಂದೆ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಹೀರೋ ಬಗ್ಗೆ. ನಮ್ಮ ಹೀರೋ ಹೌಸ್ಕೊಂಡು ನೋಡ್ತಾ ಇದ್ದಾನೆ. ಅದನ್ನ ಅವರ ತಂದೆ ನೋಡ್ಬಿಡ್ತಾರೆ. ನೋಡ್ಬಿಟ್ಟು, ಹೇ ಇಶಾನ್, ಒಳಗಡೆ ಬಾ, ಇವರು ಹೇಳೋದು ನಿಜಾನಾ, ಕಚ್ಚದ ಈ ಹುಡುಗನ್ಗೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಹೌದು ಪಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಕಪಾಳಕ್ಕೆ ಹೊಡಿತಾರೆ ತಂದೆ. ಆವಾಗ ದೊಡ್ಡ ಹುಡುಗ ಸುಮ್ಮನೆ ಇರದೆ, ನೋಡಿ ಅಂಕಲ್, ನನ್ನ ಟೀ ಶರ್ಟ್ ನ ಕೂಡ ಹರಿದಾಕ್ಬಿಟ್ಟಿದ್ದಾನೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ನಮ್ಮ ಹೀರೋಗೆ ಬಂತು ನೋಡಿ ಕೋಪ. ಮತ್ತೆ ಎಲ್ಲರ ಮುಂದೆನೋ ಅವನಿಗೆ ಹೊಡೆಯೋಕೆ ಹೋಗ್ತಾನೆ. ಯಾಕೆ ಅಂದ್ರೆ ನಮ್ಮ ಇಶಾನ್ ಶರ್ಟ್ ನ ಹರಿದಾಕ್ಲೇ ಇಲ್ಲ. ಆ ದೊಡ್ಡ ಹುಡುಗ ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾನೆ. ಅದಕ್ಕೆ ಕೋಪ ಬಂದು ಜಗಳಕ್ಕೆ ಹೋಗ್ತಾ ಇದ್ದಾನೆ. ಆವಾಗ ತಂದೆ ಮತ್ತೆ ಎಳೆದು ನಮ್ಮ ಹೀರೋಗೆ ಬಾರಿಸ್ತಾರೆ. ಆವಾಗ ಅಮ್ಮ ಬಂದು ತಡಿತಾರೆ. ಯಾಕೋ ಚಿನ್ನ, ತುಂಬಾ ಏಟಾಗ್ಬಿಡ್ತಾ, ನಾನು ಹೇಳಿದ್ದೀನಿ ಅಲ್ವಾ ನಿನ್ಗೆ ಆ ಹುಡುಗನ ಜೊತೆ ಆಟ ಆಡ್ಬೇಡ ಅಂತ. ಸರಿ ಬಾ ಅಂತ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಏಟಾಗಿರೋ ಜಾಗಕ್ಕೆ ಔಷಧಿ ಇಡ್ತಾ ಇದ್ದಾರೆ ಅಮ್ಮ. ಆವಾಗ ತಂದೆ ಅರ್ಜೆಂಟ್ ಆಗಿ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಮ್ಮ ಹೀರೋ ಅದನ್ನು ನೋಡ್ಬಿಟ್ಟು, ಅಪ್ಪ, ನನ್ನಿಂದಾನೇ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ, ಹೋಗ್ಬೇಡಿ ಅಪ್ಪ, ಇನ್ ಮುಂದೆ ನಾನು ಯಾವುದೇ ತಪ್ಪು ಮಾಡಲ್ಲ, ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ ಅಪ್ಪ, ಪ್ಲೀಸ್ ಅಪ್ಪ ಅಂತ ಅಳ್ಬೇಕಾದ್ರೆ, ಹೌದು, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ನಿನ್ನಿಂದ, ನೀನ್ ಮಾಡೋ ತೀಟ್ಲೆಯಿಂದ ಅಂತ ತಂದೆ ಹೇಳ್ತಾರೆ. ನಮ್ಮ ಹೀರೋ ತುಂಬಾನೇ ಸಪ್ಪಿಗೆ ಆಗ್ಬಿಡ್ತಾನೆ. ಆವಾಗ ಅಮ್ಮ, ರೀ ಸುಮ್ನಿರಿ, ಬಿಸ್ನೆಸ್ ವಿಷಯವಾಗಿ ಊರಿಗೆ ಹೋಗ್ತಾ ಇದ್ದೀರಾ, ಸುಮ್ನೆ ಯಾಕೆ ಹುಡುಗನಿಗೆ ಭಯ ಪಡಿಸ್ತಾ ಇದ್ದೀರಾ ಅಂತ ಅಮ್ಮ ಹೇಳ್ತಾರೆ. ಅಳ್ತಾ ಇದ್ದ ನಮ್ಮ ಹೀರೋ ಹಾಗೆ ಅವರ ತಂದೆನ ಗುರಾಯಿಸಿ ನೋಡ್ತಾನೆ. ನೆಕ್ಸ್ಟ್ ದಿನ ಅಮ್ಮ ಬೆಳಿಗ್ಗೆ ಬೇಗ ಎದ್ದು ಎಲ್ಲವನ್ನು ರೆಡಿ ಮಾಡಿ ಫಸ್ಟ್ ತಂದೆನ ಕಳಿಸ್ಕೊಡ್ತಾರೆ. ಆಮೇಲೆ ದೊಡ್ಡ ಮಗ ಎದ್ದೇಳ್ತಾನೆ. ಅವನಿಗೂ ಎಲ್ಲವನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಕೊನೆಯದಾಗಿ ನಮ್ಮ ಹೀರೋನ ಎಬ್ಸಿ ಅವನನ್ನ ರೆಡಿ ಮಾಡಿ ಕಳಿಸೋಷ್ಟ್ರಲ್ಲಿ ಅಮ್ಮನ್ಗೆ ಸಾಕಾಗ್ಬಿಡುತ್ತೆ. ಆಮೇಲೆ ಸ್ಕೂಲಿಗೆ ಬಂದ್ರೆ ಶೂಗೆ ಪಾಲಿಶ್ ಮಾಡದೇ ಇರೋರ್ನೆಲ್ಲ ಸೈಡ್ ಅಲ್ಲಿ ನಿಲ್ಸಿ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮ ಹೀರೋನು ಶೂಗೆ ಪಾಲಿಶ್ ಮಾಡಿಲ್ಲ, ಸೊ ಪನಿಷ್ಮೆಂಟ್ ಸಿಗುತ್ತೆ. ಆಮೇಲೆ ಕ್ಲಾಸಿಗೆ ಬಂದ್ರೆ ಟೀಚರ್ ಪಾಠ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದಾನೆ. ಪಾಠನ ಗಮನಿಸ್ತಾನೆ ಇಲ್ಲ. ಅದಕ್ಕೆ ಟೀಚರ್ ನಮ್ಮ ಹೀರೋ ಇಶಾನ್ ನೋಡ್ಬಿಟ್ಟು, ಇಶಾನ್, ಪೇಜ್ ನಂಬರ್ 39 ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಸೆಕೆಂಡ್ ಲೈನ್ ನ ಓದು ಅಂತ ಹೇಳ್ತಾರೆ. ನಮ್ಮ ಹೀರೋಗೆ ಅದನ್ನ ಕಂಡಿಡಿದು ಓಪನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪಕ್ಕದಲ್ಲಿ ಕೂತಿರೋ ಹುಡುಗ ಹೆಲ್ಪ್ ಮಾಡಿ ಕರೆಕ್ಟ್ ಆಗಿ ಓಪನ್ ಮಾಡಿ ಕೊಡ್ತಾನೆ. ಆದ್ರೂ ನಮ್ಮ ಹೀರೋಗೆ ಓದೋಕೆ ಆಗ್ತಾ ಇಲ್ಲ. ಓದು ಇಶಾನ್, ಓದು ಅಂತ ಟೀಚರ್ ಹೇಳ್ತಾನೆ ಇದ್ದಾರೆ. ಅದಕ್ಕೆ ನಮ್ಮ ಇಶಾನ್, ಮ್ಯಾಮ್, ಲೆಟರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ, ಒಂದು ಜಾಗದಲ್ಲಿ ನಿಲ್ತಾ ಇಲ್ಲ, ನನಗೆ ಓದೋಕೆ ಆಗ್ತಾ ಇಲ್ಲ ಅಂತ ನಮ್ಮ ಇಶಾನ್ ಹೇಳ್ಬೇಕಾದ್ರೆ, ಇವಾಗ ಓದುತ್ತೀಯೇ ಇಲ್ವೋ ಇಶಾನ್, ಓದು ಅಂತ ಟೀಚರ್ ರೇಗ್ತಾ ಇದ್ದಾರೆ. ನಮ್ಮ ಹೀರೋ ಹೇಳ್ತಾ ಇದ್ದಾನಲ್ಲ ಲೆಟರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ ಅಂತ. ಅದಕ್ಕೆ ನಮ್ಮ ಹೀರೋ ಬ್ಲಾ 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 ಅಂತ ಕಿರ್ಚ್ಬಿಡ್ತಾನೆ. ಹುಡುಗರೆಲ್ಲ ಜೋರಾಗಿ ನಗಾಡ್ಬಿಡ್ತಾರೆ. ಅದಕ್ಕೆ ಟೀಚರ್, ಹೊರಗಡೆ ಹೋಗು ಇಡಿಯಟ್ ಅಂತ ನಮ್ಮ ಹೀರೋಗೆ ಪನಿಷ್ಮೆಂಟ್ ಕೊಟ್ಟು ಹೊರಗಡೆ ಕಳಿಸ್ಬಿಡ್ತಾರೆ. ನಮ್ಮ ಹೀರೋನು ಹೊರಗಡೆ ಬಂದು ನಿಂತ್ಕೋತಾನೆ. ಸ್ವಲ್ಪ ಹೊತ್ತು ನೋಡ್ತಾನೆ. ಆಮೇಲೆ ಮಾಡು ಡ್ಯಾನ್ಸು, ಒಡಿ ಡ್ಯಾನ್ಸು. ಆಮೇಲೆ ಬೋರ್ ಆಗುತ್ತೆ. ಆವಾಗ ಸೀನಿಯರ್ ಹುಡುಗರು, ಇವತ್ತು ಪನಿಷ್ಮೆಂಟಾ, ನಿನಗೆ ಬೇರೆ ಕೆಲಸನೇ ಇಲ್ವಾ ಅಂತ ಬೈದ್ಬಿಟ್ಟು ಅವನಿಗೆ ತಲೆಗೆ ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಮ ಇಶಾನ್ಗೆ ತುಂಬಾನೇ ಬೋರ್ ಆಗ್ಬಿಟ್ಟು ಗೋಡೆನ ನೆಗ್ತಾ ಇರ್ತಾನೆ. ಆವಾಗ ಕ್ಲಾಸ್ ಮುಗಿಯುತ್ತೆ. ಟೀಚರು ಹೊರಗಡೆ ಬಂದು, ಒಳಗಡೆ ಹೋಗು ಇಡಿಯಟ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮತ್ತೆ ಕ್ಲಾಸ್ ಒಳಗಡೆ ಹೋದ್ರೆ ನಮ್ಮ ಹೀರೋಗೆ, ಹೇಗೂ ಈ ಕ್ಲಾಸಲ್ಲೂ ಬೈಸ್ಕೋತೀವಿ, ಏನಕ್ಕೆ ಸುಮ್ಮನೆ ಈ ಕ್ಲಾಸಲ್ಲಿ ಇದ್ಕೊಂಡು, ನಡಿ ಅಂತ ಅವನೇ ಮಾತಾಡ್ಕೊಂಡು ಅವನ ಬ್ಯಾಗ್ನ ತಗೊಂಡು ಫಸ್ಟ್ ಟೈಮ್ ನಮ್ಮ ಹೀರೋ ಕ್ಲಾಸಿಗೆ ಬಂಕ್ ಹಾಕ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾನೆ. ಹಾಗೆ ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ಅಂಗಡಿಗಳು, ಅಲ್ಲಿ ಮಾರ್ತಾ ಇರೋ ತಿಂಡಿಗಳು ಎಲ್ಲವನ್ನು ಆಶ್ಚರ್ಯವಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲವೂ ಕಲರ್ಫುಲ್ ಆಗಿದೆ. ಅದು ಅವನಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ರಚಿಸ್ತಾ ಇದ್ದಾನೆ ಎಲ್ಲವನ್ನು.
ಹಾಗೆ ಸಡನ್ ಆಗಿ ರೋಡ್ ನ ಕ್ರಾಸ್ ಮಾಡ್ತಾ ಇದ್ದಾನೆ ನಮ್ಮ ಹೀರೋ. ಕಾರ್ ಡ್ಯಾಶ್ ಮಾಡೋಕೆ ಬರ್ತಾ ಇದೆ, ಆದ್ರೂ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ಬ ಅಂಕಲ್ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ಪೇಂಟ್ ಮಾಡ್ತಾ ಇದ್ದಾರೆ. ಆ ಪೇಂಟ್ ಡ್ರಾಪ್ ನಮ್ಮ ಹೀರೋ ಮುಖದ ಮೇಲೆ ಬಿದ್ದಿದ್ದ ತಕ್ಷಣ ನಮ್ಮ ಹೀರೋಗೆ ಅಷ್ಟು ಖುಷಿ ಆಗುತ್ತೆ. ಆಮೇಲೆ ನಮ್ಮ ಹೀರೋ ಐಸ್ ಕ್ರೀಮ್ ತಗೊಂಡು ತಿನ್ಬೇಕಾದ್ರೆ ಒಬ್ಬ ತಂದೆ ಅವರ ಮಗುನ ತನ್ನ ಶೋಲ್ಡರ್ ಮೇಲೆ ಕೂರಿಸಿ ಐಸ್ ಕ್ರೀಮ್ ತಕೊಡ್ತಾ ಇದ್ದಾರೆ. ಅದನ್ನೇ ನೋಡ್ತಾ ಇದ್ದಾನೆ ನಮ್ಮ ಹೀರೋ. ಬೀದಿ ಬೀದಿ ತಿರುಗ್ತಾ ಇದ್ದಾನೆ. ಆಮೇಲೆ ಸ್ಕೂಲ್ ಬಿಡೋ ಟೈಮ್ಗೆ ಕರೆಕ್ಟ್ ಆಗಿ ಸ್ಕೂಲ್ ಬಸ್ ಹತ್ಕೊಂಡು ಮನೆಗೆ ಹೋಗ್ತಾನೆ ನಮ್ಮ ಹೀರೋ. ಇವತ್ತು ಕ್ಲಾಸಿಗೆ ಬಂಕ್ ಹಾಕ್ಬಿಟ್ಟು ಬೀದಿ ಸುತ್ತಾಡ್ಬೇಕಾದ್ರೆ ಏನೆಲ್ಲ ನೋಡಿದ್ನೋ ಅದನ್ನೆಲ್ಲ ಕಲರ್ಫುಲ್ ಆಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ತುಂಬಾ ಸೂಪರ್ ಆಗಿ ಮಾಡ್ತಾ ಇದ್ದಾನೆ. ಅಣ್ಣ ಕೂಡ ಅಪ್ರಿಶಿಯೇಟ್ ಮಾಡಿಬಿಟ್ಟು ಹೋಗ್ತಾನೆ. ಆಮೇಲೆ ಅಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡು ಹೋಮ್ ವರ್ಕ್ ನ ಬರೆಸ್ತಾ ಇದ್ದಾರೆ. ಎಷ್ಟು ಹೇಳ್ಕೊಟ್ರು ನಮ್ಮ ಹುಡುಗನಿಗೆ ತಲೆಗೆ ಹತ್ತುತ್ತಾ ಇಲ್ಲ. ಅಂದ್ರೆ THE ದೀನ ಉಲ್ಟಾ ಬರೀತಾ ಇದ್ದಾನೆ. ಟಿ ಬದಲು ಡಿ ಅಂತ ಬರೀತಾ ಇದ್ದಾನೆ. ಟೋಟಲ್ ಅಕ್ಷರಗಳ ಎಲ್ಲವನ್ನು ಉಲ್ಟಾ ಬರೀತಾ ಇದ್ದಾನೆ. ಮಿರರಿಂಗ್ ಲೆಟರ್ಸ್ ಆಗಿ ಬರೀತಾ ಇದ್ದಾನೆ. ಅಮ್ಮ ಎಷ್ಟೋ ಬೈತಾ ಇದ್ದಾರೆ, ಆದ್ರೆ ನಮ್ಮ ಹುಡುಗನಿಗೆ ಹತ್ತುತ್ತಾ ಇಲ್ಲ. ಆಮೇಲೆ ಅವತ್ತು ರಾತ್ರಿ ನಿದ್ದೆ ಮಾಡ್ತಿರೋ ಅಣ್ಣನ ಎಬ್ಸಿ, ಲೋ ಅಣ್ಣ ಇವತ್ತು ಕ್ಲಾಸ್ಗೆ ಚಕ್ಕರ್ ಹಾಕ್ಬಿಟ್ಟೆ ಕಣೋ, ನೀನು ನನಗೆ ಹುಷಾರಿಲ್ಲ ಅನ್ನೋ ತರ ಅಮ್ಮ ಬರ್ದು ಕೊಟ್ಟಿರೋ ತರ ಒಂದು ಲೆಟರ್ ಬರ್ಕೊಡೋ ಅಂತ ಅಣ್ಣನ ಕನ್ವಿನ್ಸ್ ಮಾಡಿ ಒಂದು ಲೆಟರ್ನು ಡೈರಿಯಲ್ಲಿ ಬರ್ಸ್ಕೊತಾನೆ. ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ ಆಗಲ್ಲ ಅಂತಾನೆ ಹೇಳ್ತಾನೆ, ಆದ್ರೆ ಕೇಳ್ತಾ ಇರೋದು ತಮ್ಮ ಅಲ್ವಾ, ಸೊ ಅಣ್ಣನು ಲೆಟರ್ ನ ಬರ್ದು ಕೊಟ್ಟಾಯ್ತು. ನೆಕ್ಸ್ಟ್ ದಿನ ಆ ಲೆಟರ್ ನ ಟೀಚರ್ ಹತ್ರ ತೋರಿಸಿ ಹುಷಾರಿಲ್ಲ ಅನ್ನೋ ತರ ಡ್ರಾಮಾ ಮಾಡಿಬಿಟ್ಟು ಹೋಗಿ ಕೂತ್ಕೋತಾನೆ ನಮ್ಮ ಇಶಾನ. ಆವಾಗ ಟೀಚರ್, ಮಕ್ಕಳೇ ಎಲ್ಲರಿಗೂ ಸರ್ಪ್ರೈಸ್ ಮ್ಯಾಥ್ಸ್ ಟೆಸ್ಟ್ ಇದೆ, ತಗೊಳ್ಳಿ ಟೆಸ್ಟ್ ಬರೀರಿ ಅಂತ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬರೆಯೋಕೆ ಶುರು ಮಾಡ್ತಾರೆ. ನಮ್ಮ ಹೀರೋಗೆ ಏನು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಕ್ವಶನ್ 9 into 3. 9 into 3 ಎಷ್ಟು? 27 ಅಲ್ವಾ? ನಮ್ಮ ಹೀರೋ ಆ ನಂಬರ್ಸ್ ಗಳನ್ನ ನೋಡ್ಬೇಕಾದ್ರೆ ಹಾಗೆ ಒಂದೊಂದು ನಂಬರು ಒಂದೊಂದು ಪ್ಲಾನೆಟ್ ಆಗಿ ಚೇಂಜ್ ಆಗ್ತಾ ಇದೆ. ನಮ್ಮ ಹೀರೋ ಕನಸು ಕಾಣೋಕೆ ಶುರು ಮಾಡ್ಬಿಟ್ಟ. ಸೊ ಡ್ರೀಮ್ ವರ್ಲ್ಡ್ ಇಂದ ಮತ್ತೆ ನಮ್ಮ ಹೀರೋ ರಿಟರ್ನ್ ಬರೋಷ್ಟ್ರಲ್ಲಿ ಟೈಮೇ ಆಗ್ಬಿಡ್ತು. ಇವಾಗ ನಮ್ಮ ಹೀರೋ ಫಸ್ಟ್ ಕ್ವಶನ್ಗೆ ಆನ್ಸರ್ 3 ಅಂತ ತಪ್ಪಾಗಿ ಬರೀತಾ ಇದ್ದಾನೆ. ಬೇರೆ ಯಾವುದೇ ಕ್ವಶನ್ ಅಟೆಂಡ್ ಮಾಡಿಲ್ಲ, ಬರ್ದೇ ಇಲ್ಲ. ಟೆಸ್ಟ್ ಮುಗೀತು. ಟೀಚರ್ ಪೇಪರ್ಸ್ ನ ಕಲೆಕ್ಟ್ ಮಾಡ್ಕೋತಾರೆ. ಆವತ್ತು ಸಂಜೆ ಊರಿಗೆ ಹೋಗಿದ್ದ ತಂದೆ ರಿಟರ್ನ್ ಬಂದಿದ್ದಾರೆ. ಅಪ್ಪ ಯಾವಾಗ ಬಂದ್ರಿ? ನನಗೆ ಏನು ತಗೊಂಡು ಬಂದಿದ್ದೀರಾ? ಸ್ಟ್ರಾಬೆರೀಸ್ ತಂದಿದ್ದೀನಿ, ಹೋಗಿ ತಗೋ. ನಮ್ಮ ಹೀರೋನು ಸ್ಟ್ರಾಬೆರೀಸ್ ನ ತಿಂತಾ ಇರ್ಬೇಕಾದ್ರೆ ಇಲ್ಲೇ ನಮ್ಮ ಹೀರೋ ತಪ್ಪು ಮಾಡಿಬಿಟ್ಟ. ಅದೇ ಫೀವರ್ ಅಂತ ಲೆಟರ್ ಸ್ಕೂಲಿಗೆ ತೋರಿಸಿದ್ನಲ್ಲ, ಅದ್ರ ರಿಲೇಟೆಡ್ ಆಗಿ ಸ್ಕೂಲಿಂದ ಆಪ್ಷನಲ್ ಲೆಟರ್ ಬರೆದು ಕಳಿಸಿದ್ದಾರೆ. ಅದಕ್ಕೆ ತಂದೆ ಅಮ್ಮನ ಕರೆದು ಕೇಳ್ಬೇಕಾದ್ರೆ, ಅಮ್ಮ ನನಗೇನು ಗೊತ್ತಿಲ್ವಲ್ಲ, ನಾನು ಬರ್ದೇ ಕೊಟ್ಟಿಲ್ವಲ್ಲ ಅನ್ಬೇಕಾದ್ರೆ ತಂದೆ ನಮ್ಮ ಇಶಾನ ಕರೆದು, ನಮ್ ತರಾನೇ ಲೆಟರ್ ಬರ್ದು ನಮ್ ತರಾನೇ ಸಿಗ್ನೇಚರ್ ಹಾಕಿ ಸ್ಕೂಲಿಗೆ ತೋರಿಸಿದ್ಯಾ? ಏನೋ ನೀನು ಇಷ್ಟು ಚೀಟಿಂಗ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ಯಾ? ಸ್ಕೂಲಿಗೆ ಹೋಗದೆ ಎಲ್ಲಿಗೆ ಹೋಗಿದ್ದೆ? ಅದು ಎಲ್ಲಿಗೆ ಹೋಗಿದ್ದೆ? ಬಂಕ್ ಹಾಕ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಸುತ್ತಾಡ್ತಾ ಇದ್ದೆ. ನೆಕ್ಸ್ಟ್ ದಿನಾನೇ ತಂದೆ ತಾಯಿ ಇಬ್ಬರು ಸ್ಕೂಲಿಗೆ ಬಂದು ನಮ್ಮ ಇಶಾನ್ ಬಗ್ಗೆ ವಿಚಾರಿಸ್ತಾರೆ. ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಟೀಚರ್ಸ್. ಇಡೀ ಸ್ಕೂಲೇ ಕಂಪ್ಲೇಂಟ್ ಮಾಡ್ತಾ ಇದೆ ನಮ್ಮ ಇಶಾನ್ ಮೇಲೆ. ಇಂಗ್ಲಿಷ್ ಟೀಚರ್ ಹುಗಿತಾ ಇದ್ದಾರೆ. ಆವಾಗ ಮ್ಯಾಥ್ಸ್ ಟೀಚರ್, ನೋಡಿ ಮೇಡಮ್, ಲಾಸ್ಟ್ ಕ್ಲಾಸ್ ಅಲ್ಲಿ ಟೆಸ್ಟ್ ಕೊಟ್ಟಿದೆ, ಬರೀ ಒಂದು ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡಿದ್ದಾನೆ, ಅದು ಕೂಡ ತಪ್ಪಾಗೆ ಬರೆದಿದ್ದಾನೆ ಅಂತ ಪೇರೆಂಟ್ಸ್ಗೆ ತೋರಿಸ್ತಾ ಇದ್ದಾರೆ. ಆವಾಗ ಸ್ಕೂಲ್ ಪ್ರಿನ್ಸಿಪಲ್, ನೋಡಿ ಆಲ್ರೆಡಿ ನಿಮ್ಮ ಮಗ 3rd ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್, ಮತ್ತೆ ಅದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾನೆ. ಇವಾಗ ಅದರಲ್ಲೂ ಅರ್ಧ ವರ್ಷ ಕಳೆದೋಗ್ಬಿಟ್ಟಿದೆ, ಇನ್ನ ಹಾಗೆ ಇದ್ದಾನೆ, ಏನು ಡೆವಲಪ್ಮೆಂಟೇ ಇಲ್ಲ. ಬೆಟರ್ ನೀವು ಬೇರೆ ಸ್ಕೂಲಿಗೆ ಅವನನ್ನ ಸೇರಿಸಿ ಓದಿಸಿ, ಇಲ್ಲ ಈ ವರ್ಷನೂ ಫೇಲ್ ಆಗ್ಬಿಡ್ತಾನೆ. ಇದ್ರ ಮೇಲೆ ಇಶಾನ್ನ ನಮ್ಮ ಸ್ಕೂಲಲ್ಲಿ ನಾವು ಇಟ್ಕೊಳ್ಳಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಅದಕ್ಕೆ ಅವತ್ತು ರಾತ್ರಿ ನಮ್ಮ ಹೀರೋ ಅವರ ತಂದೆ ಅವರಿಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಮುಖಾಂತರ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ, ಅಂದ್ರೆ ಆ ಸ್ಕೂಲ್ ಒಳಗಡೆನೆ ಹಾಸ್ಟೆಲ್ ಇರುತ್ತೆ, ಅಲ್ಲೇ ಓದ್ಬೇಕು, ಹೊರಗಡೆ ಬರೋಕೆ ಆಗಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಇರುತ್ತೆ. ಸ್ಯಾಟರ್ಡೆ ಸಂಡೇ ಮಾತ್ರ ಪೇರೆಂಟ್ಸ್ ಬಂದು ನೋಡ್ಬೋದು ಅಂತ ಸ್ಕೂಲಲ್ಲಿ ನಮ್ಮ ಇಶಾನ್ಗೆ ಒಂದು ಸೀಟ್ ತಗೋತಾರೆ ತಂದೆ. ಅಮ್ಮ, ಯಾಕ್ರಿ ಬೇಡ, ಲೇ ಸುಮ್ನಿರೋ, ವರ್ಷ ಮಧ್ಯದಲ್ಲಿ ಒಂದು ಸ್ಕೂಲಲ್ಲಿ ಸೀಟ್ ತಗೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಏನೋ ನನ್ನ ಫ್ರೆಂಡು ಅಲ್ಲಿ ದೊಡ್ಡ ಪೋಸ್ಟಿಂಗ್ ಅಲ್ಲಿ ಇರೋದ್ರಿಂದ ಒಂದು ಸೀಟ್ ಸಿಕ್ಕಿದೆ, ಇಶಾನ್ ಆ ಸ್ಕೂಲಲ್ಲೇ ಓದ್ಬೇಕು, ಅದೇ ಸರಿ ಅವನಿಗೆ ಅಂತ ಅಡ್ಮಿಷನ್ ಮಾಡ್ಬಿಟ್ಟಿದ್ದಾರೆ ತಂದೆ. ನಮ್ಮ ಇಶಾನ್ಗೆ ಇದು ಒಂದು ಚೂರು ಇಷ್ಟ ಇಲ್ಲ, ಕೋಪ ಮಾಡ್ಕೋತಾನೆ, ಅಳ್ತಾನೆ. ಆವತ್ತು ರಾತ್ರಿ ಕನ್ಸಲ್ಲಿ ಕೂಡ ಅಮ್ಮ ಟ್ರೈನ್ ಹತ್ ಬಿಡ್ತಾರೆ. ನಮ್ಮ ಇಶಾನ್ ಟ್ರೈನ್ ನ ಮಿಸ್ ಮಾಡ್ಕೊಂಡು ಅಮ್ಮಯಿಂದ ದೂರ ಹೋಗೋ ತರ ಕನಸು ಕಾಣ್ತಾನೆ.
ಅಮ್ಮ ನಾನು ಹೋಗಲ್ಲ ಅಮ್ಮ, ಹಾಸ್ಟೆಲ್ಗೆ ಹೋಗಲ್ಲ ಅಮ್ಮ ಅಂತ ನಿದ್ದೆಲೆ ಅಳ್ತಾ ಇದ್ದಾನೆ ನಮ್ಮ ಇಶಾನ. ಆವಾಗ ಅಮ್ಮ ಓಡಿ ಬಂದು ಇಶಾನ ತಪ್ಕೊಂಡು ಸಮಾಧಾನ ಮಾಡಿ ಮಲಗಿಸ್ತಾರೆ. ಆದ್ರೆ ಬೇರೆ ದಾರಿ ಇಲ್ಲ, ಹೋಗ್ಲೇಬೇಕಾಗಿದೆ. ನೆಕ್ಸ್ಟ್ ದಿನ ದೀಪಾವಳಿ. ನಮ್ಮ ಇಶಾನ್ ಸಪ್ಪಿಗೆ ಕೂತಿರ್ಬೇಕಾದ್ರೆ ಆವಾಗ ದೊಡ್ಡ ಹುಡುಗ, ಅದೇ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಜೊತೆ ಜಗಳ ಮಾಡಿದ್ನಲ್ಲ ಆ ಹುಡುಗ, ಏನಪ್ಪ ಹಾಸ್ಟೆಲ್ ಅಲ್ಲಿ ಸೇರಿ ಓದುತ್ತೀಯಾ, ನೀನೆಲ್ಲ ಓದಿ ಏನು ಉದ್ಧಾರ ಆಗ್ತೀಯಾ, ನನ್ನ ನೋಡ್ದ ನಾನು ಮನೇಲೇ ಇದ್ದು ಓದುತ್ತೀನಿ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ನಮ್ಮ ಇಶಾನ್ಗೆ ಫುಲ್ಲು ಕೋಪ ಬಂದು, ಹೌದು ಕಣೋ ನಿನ್ಗೇನೋ ಪ್ರಾಬ್ಲಮ್ ಅಂತ ಪಟಾಕಿನ ಕತ್ಸಿ ಆ ದೊಡ್ಡ ಹುಡುಗನ ಮೇಲೇನೆ ಬಿಸಾಕ್ತಾನೆ. ಆ ಹುಡುಗ ಅಯ್ಯೋ ಅಮ್ಮ ಅಂತ ಓಡಿ ಹೋಗ್ತಾನೆ. ಆಮೇಲೆ ನಮ್ಮ ಹೀರೋನ ಕರ್ಕೊಂಡು ಬಂದು ಆ ಬೋರ್ಡಿಂಗ್ ಸ್ಕೂಲಲ್ಲಿ ಬಿಟ್ಟು ಹೋಗ್ತಾರೆ ನಮ್ಮ ಹೀರೋ ಫ್ಯಾಮಿಲಿ. ಅಮ್ಮನ್ಗೆ ಇಶಾನ್ನ ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ, ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಹತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಇಶಾನ್ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಒಂಟಿಯಾಗೆ ಇರ್ತಾನೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಬಾತ್ರೂಮ್ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಂಡು ಸದ್ದೆ ಮಾಡದೆ ತುಂಬಾ ಅಳ್ತಾ ಇದೆ ಆ ಚಿಕ್ಕ ಮಗು, ಪಾಪ. ಅದೇ ಸಮಯದಲ್ಲಿ ಈ ಕಡೆ ಅಮ್ಮ ನಮ್ಮ ಇಶಾನ್ ನೆನ್ಪಾಗ್ಬಿಟ್ಟು ಅವನ ಡ್ರಾಯಿಂಗ್ಸ್ ನೆಲ್ಲ ತಗೊಂಡು ನೋಡ್ತಾ ಇದ್ದಾರೆ. ಆವಾಗ ಒಂದು ನೋಟ್ಬುಕ್ ಅಲ್ಲಿ ನಮ್ಮ ಇಶಾನ್ ಅವನ ಫ್ಯಾಮಿಲಿನ ಬಿಟ್ಟು ದೂರ ಹೋಗೋ ತರ ರನ್ನಿಂಗ್ ಪೇಜ್ ಡ್ರಾಯಿಂಗ್ ಮಾಡಿಟ್ಟಿದ್ದಾನೆ. ಅದನ್ನ ನೋಡಿ ಅಮ್ಮ ತುಂಬಾನೇ ಬೇಜಾರಾಗಿ ಅಳ್ತಾರೆ. ನಮ್ಮ ಇಶಾನ್ಗೆ ಟೈ ಕಟ್ಟೋಕ್ಕೂ ಬರಲ್ಲ, ಅಮ್ಮನೇ ಯಾವಾಗ್ಲೂ ಕಟ್ಟಿ ಕೊಡ್ತಾ ಇದ್ರು, ಇವಾಗ ಟೀಚರ್ ಕಟ್ಕೊಡ್ತಾ ಇದ್ದಾರೆ. ಆಮೇಲೆ ಕ್ಲಾಸ್ಗೆ ಹೋಗಿ ನಮ್ಮ ಇಶಾನ್ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರ್ತಾನೆ. ಆವಾಗ ಟೀಚರ್, ನೀನೇನ ಹೊಸ ಹುಡುಗ, ಬಾರಪ್ಪ ಮುಂದೆ ಬಂದು ಕೂತ್ಕೋ ಅಂತ ಫಸ್ಟ್ ಬೆಂಚ್ ಅಲ್ಲಿ ಕೂರಿಸ್ತಾರೆ. ಎಲ್ಲ ಹುಡುಗರು ಚೆನ್ನಾಗಿ ಓದುತ್ತಾ ಇದ್ದಾರೆ. ನಮ್ಮ ಹೀರೋ ಪಕ್ಕದಲ್ಲಿ ಕೂತಿರೋ ಹುಡುಗ ಪಾಪ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ. ಆ ಹುಡುಗ ಕೂಡ ಸೂಪರ್ ಆಗಿ ಓದುತ್ತಾ ಇದ್ದಾನೆ. ನಮ್ಮ ಹೀರೋನ ಓದೋಕೆ ಹೇಳಿದ್ರೆ, ಸರ್ ಈ ಬುಕ್ಕಲ್ಲಿರೋ ಲೆಟರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಟೀಚರ್, ಸೂಪರ್, ಹೀಗೆ ಇದ್ರೆ ಫೇಲ್ ಆಗ್ಬಿಡ್ತೀಯ ಕಣೋ, ಓದು ಅಂತ ಬೈತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನಮ್ಮ ಹೀರೋ ಹಿಂದೆ ಹೋಗಿ ಕೂತ್ಕೊಂಡು ಕಿಟಕಿಯಲ್ಲಿ ಹೊರಗಡೆ ನೋಡ್ತಾ ಇದ್ದಾನೆ. ಆವಾಗ ಟೀಚರ್ ಬೋರ್ಡ್ ಮೇಲೆ ಒಂದು ಪಾಯಿಂಟ್ ನ ಇಟ್ಬಿಟ್ಟು ಅದೇ ಚಾಕ್ ಪೀಸ್ ಅಲ್ಲಿ ನಮ್ಮ ಹೀರೋ ತಲೆಗೆ ಹೊಡೆದ್ಬಿಟ್ಟು, ಈ ಬೋರ್ಡ್ ಅಲ್ಲಿ ಒಂದು ಪಾಯಿಂಟ್ ಮಡಗಿದ್ದೀನಿ, ಅದನ್ನ ಕಂಡು ಹಿಡಿ ನೋಡೋಣ ಅಂದ್ರೆ ನಮ್ಮ ಹೀರೋಗೆ ಗೊತ್ತಾಗ್ತಾನೆ ಇಲ್ಲ. ಇನ್ನೊಬ್ಬ ಹುಡುಗ ಬಂದು ಕರೆಕ್ಟ್ ಆಗಿ ತೋರಿಸ್ತಾನೆ. ಅದಕ್ಕೆ ಟೀಚರ್ ನಮ್ಮ ಇಶಾನ್ನ ಕರೆದು ಕೈನ ತಿರುಗಿಸಿ ಮೂಳೆ ಮೇಲೇನೆ ಹೊಡಿತಾ ಇದ್ದಾರೆ. ಛೇ, ಆಮೇಲೆ ಇಂಗ್ಲಿಷ್ ಪೀರಿಯಡ್. ಆ ಮಾಸ್ಟರ್ ಒಳ್ಳೆ ಅಮೆರಿಕನ್ಗೆ ಹುಟ್ಟಿದವನ್ ತರ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇದ್ದಾರೆ. ನಮ್ಮ ಹೀರೋಗೆ ಏನೋ ಅರ್ಥ ಆಗ್ತಾ ಇಲ್ಲ, ಏನೇನೋ ಕನಸು ಕಾಣ್ತಾ ಇದ್ದಾನೆ, ನರಕದಲ್ಲಿ ಬಂದು ಸಿಗಾಕೊಂಡ ಹಾಗೆ ಫೀಲ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಪಿಟಿ ಪೀರಿಯಡ್. ಪಿಟಿ ಮಾಸ್ಟರ್ ಹುಡುಗರಿಗೆ ಮಾರ್ಚ್ ಫಸ್ಟ್ ಮಾಡಿಸ್ತಾ ಇದ್ದಾರೆ. ನಮ್ಮ ಇಶಾನ್ಗೆ ಮಾರ್ಚ್ ಫಸ್ಟ್ ಕೂಡ ಮಾಡೋಕೆ ಬರ್ತಾ ಇಲ್ಲ. ಅದಕ್ಕೆ ಪಿಟಿ ಮಾಸ್ಟರ್ ಬೈದು ನಮ್ಮ ಇಶಾನ್ನ ಹೊರಗಡೆ ನಿಲ್ಲಿಸ್ತಾರೆ. ಸ್ಯಾಟರ್ಡೆ ಸಂಡೇನು ಬರುತ್ತೆ. ಪೇರೆಂಟ್ಸ್ ಬಂದು ನಮ್ಮ ಇಶಾನ್ನ ಕರ್ಕೊಂಡು ಒಂದು ಹೋಟೆಲ್ ಅಲ್ಲಿ ರೂಮ್ ಹಾಕಿ ಸ್ಟೇ ಆಗ್ತಾರೆ. ಆದ್ರೂ ನಮ್ಮ ಇಶಾನ್ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಒಂದು ಮಾತು ಕೂಡ ಆಡ್ತಾ ಇಲ್ಲ, ಸಪ್ಪಿಗೆ ಇದ್ದಾನೆ. ಸಂಡೇನು ಮುಗೀತು. ಅಮ್ಮ ಹೋಗ್ಬೇಕಾದ್ರೆ ನಮ್ಮ ಇಶಾನ್ಗೆ ಸ್ಕೆಚಸ್, ಕಲರ್ ಪೆನ್ಸಿಲ್ಸ್ ಅಂತ ತಕೊಟ್ಟು ಹೋಗ್ತಾರೆ. ಆದ್ರೆ ನಮ್ಮ ಇಶಾನ್ ಅವನಿಗೆ ಇಷ್ಟವಾದ ಡ್ರಾಯಿಂಗ್ ನ ಕೂಡ ಹಾಗೆ ಬಿಟ್ಬಿಡ್ತಾ ಇದ್ದಾನೆ. ಒಂದು ದಿನ ತುಂಬಾನೇ ಬೇಜಾರಾಗ್ಬಿಟ್ಟು ಎತ್ತರವಾದ ಪ್ಲೇಸ್ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾನೆ ನಮ್ಮ ಇಶಾನ. ಏನಕ್ಕೆ ನಾವು ಇರಬೇಕು, ಏನ್ ಲೈಫ್ ಇದು, ಇಲ್ಲಿಂದ ಜಂಪ್ ಮಾಡಿ ಬಿಡೋಣವಾ ಅನ್ನೋ ತರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಫ್ರೆಂಡು ಹ್ಯಾಂಡಿಕ್ಯಾಪ್ ಹುಡುಗ ಅಲ್ಲಿಗೆ ಬಂದು ನಮ್ಮ ಹೀರೋನ ಕಾಪಾಡ್ತಾನೆ. ಹ್ಯಾಂಡಿಕ್ಯಾಪ್ ಹುಡುಗ ಕೆಳಗಡೆ ಬಿದ್ದಿದ್ದ ತಕ್ಷಣ ಇಶಾನ್ ಕೆಳಗಡೆ ಇಳಿದು ಬಂದು ಫ್ರೆಂಡಿಗೆ ಮೇಲೆದ್ದೊಳಕ್ಕೆ ಹೆಲ್ಪ್ ಮಾಡ್ತಾನೆ. ಆವಾಗ ಫ್ರೆಂಡು, ಲೋ ಏನು ಕೆಳಗಡೆ ಬಿದ್ದು ಸಾಯೋಣ ಅನ್ಕೊಂಡ, ಹಾಗೆಲ್ಲ ಮಾಡ್ಬಿಡ್ಬೇಡ, ಇವತ್ತು ಯಾರೋ ಹೊಸ ಟೆಂಪ್ರವರಿ ಟೀಚರ್ ಬರ್ತಾ ಇದ್ದಾರಂತೆ, ಬಾ ಕ್ಲಾಸಿಗೆ ಹೋಗೋಣ ಅಂತ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಾನೆ. ಕ್ಲಾಸಿಗೆ ಬಂದ್ರೆ ಇನ್ನ ಯಾರು ಬಂದೇ ಇಲ್ಲ. ಟೀಚರ್ ಬರ್ತಾರೆ ಅನ್ಕೊಂಡ್ರೆ ಯಾರೋ ಜೋಕರ್ ಬಂದಿದ್ದಾರೆ, ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ. ಜೋಕರ್ ಅಲ್ಲ ಅದು, ಅದೇ ನಮ್ಮ ಅಮೀರ್ ಖಾನ್. ಇದ್ರಲ್ಲಿ ರಾಮ್ ಶಂಕರ್ ಅಂತ ನಮ್ಮ ಅಮೀರ್ ಖಾನ್ ಹೆಸರು. ಜೋಕರ್ ತರ ಬಂದು ಡ್ಯಾನ್ಸ್ ಮಾಡ್ತಾರೆ, ಸಾಂಗ್ ಹಾಡ್ತಾರೆ, ಮಕ್ಕಳನ್ನ ತುಂಬಾನೇ ಖುಷಿ ಪಡಿಸ್ತಾ ಇದ್ದಾರೆ. ಫಸ್ಟ್ ದಿನ ಮಕ್ಕಳನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ಟೀಚರ್ ಆಸೆ. ಆಮೇಲೆ, ಮಕ್ಕಳೇ ಇವತ್ತು ಎಲ್ಲರೂ ಡ್ರಾಯಿಂಗ್ ಮಾಡಿ ಅಂತ ಎಲ್ಲರ ಕೈಗೂ ಡ್ರಾಯಿಂಗ್ ಶೀಟ್ ನ ಕೊಡ್ತಾರೆ. ಆವಾಗ ಒಬ್ಬ ಹುಡುಗ, ಸರ್ ಟೇಬಲ್ ಮೇಲೆ ಏನಾದ್ರೂ ಮಡಗಿ ಸರ್, ಆವಾಗ ತಾನೇ ಅದನ್ನ ನೋಡಿ ಡ್ರಾ ಮಾಡೋಕೆ ಆಗುತ್ತೆ ಅಂತ ಕೇಳ್ಬೇಕಾದ್ರೆ, ಹೇ ಮಗು,
ಟೇಬಲ್ ಮೇಲೆ ಇರೋದನ್ನ ಡ್ರಾ ಮಾಡೋದೆಲ್ಲ ಬೇಡ. ನೀನು ಎಷ್ಟೋ ವಿಷಯಗಳನ್ನ ನೋಡಿರ್ತೀಯ, ನಿನ್ನ ಮನಸ್ಸಲ್ಲಿ ಎಷ್ಟೋ ವಿಷಯಗಳಿರುತ್ತೆ, ಅದನ್ನ ಡ್ರಾ ಮಾಡಿ. ನಿಮ್ಮ ಇಮ್ಯಾಜಿನೇಷನ್ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ನನಗೆ ತೋರಿಸಿ, ಅದನ್ನ ಡ್ರಾಯಿಂಗ್ ಅಲ್ಲಿ ತೋರಿಸಿ ಅಂತ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ಖುಷಿಯಾಗಿ ಅವರ ಇಷ್ಟ ಬಂದ ಹಾಗೆ ಡ್ರಾ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಹುಡುಗರನ್ನು ಚೆಕ್ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಇಶಾನ್ ಡ್ರಾಯಿಂಗ್ ಶೀಟ್ ಹಾಗೆ ಪ್ಲೈನ್ ಆಗೇ ಇದೆ. ಅದಕ್ಕೆ ರಾಮ್ ಶಂಕರ್, ಯಾಕಪ್ಪ ಇನ್ನ ಡ್ರಾಯಿಂಗ್ ಮಾಡೋಕೆ ಶುರು ಮಾಡಿಲ್ಲ? ಸರಿ ಕಣಪ್ಪ, ನಿನಗೆ ಯಾವಾಗ ಡ್ರಾಯಿಂಗ್ ಮಾಡಬೇಕು ಅನ್ಸುತ್ತೋ ಆವಾಗ ಮಾಡು. ಸರಿ ಬಾಯ್ಸ್, ಎಲ್ಲರೂ ಡ್ರಾಯಿಂಗ್ ಮಾಡ್ತಾ ಇರಿ, ನಾನು ಆಫೀಸ್ ರೂಮಿಗೆ ಹೋಗಿದ್ದು ಬರ್ತೀನಿ ಅಂತ ಆಫೀಸ್ ರೂಮಿಗೆ ಹೋಗಿದ್ದು ಮತ್ತೆ ರಿಟರ್ನ್ ಬರ್ತಾರೆ ಶಂಕರ್ ಸರ್. ಮತ್ತೆ ನಮ್ಮ ಇಶಾನ್ ಡ್ರಾಯಿಂಗ್ ಶೀಟ್ ನ ನೋಡಿದ್ರೆ ಆವಾಗ್ಲೂ ಪ್ಲೈನ್ ಆಗೇ ಇದೆ. ಸಪ್ಪಿಗೆ ಕೂತಿದ್ದಾನೆ ನಮ್ಮ ಇಶಾನ್. ರಾಮ್ ಶಂಕರ್ ಸರ್ ಕನ್ಫ್ಯೂಷನ್ ಆಗಿ ಇಶಾನ್ ನ ನೋಡ್ತಾರೆ. ಆಮೇಲೆ ಒಂದು ಜಾಗದಲ್ಲಿ ಸಪ್ಪಿಗೆ ಕೂತಿದ್ದಾನೆ, ಅಲ್ಲಿರೋ ಸೀನರೀಸ್ ನ ನೋಡ್ತಾ ಇದ್ದಾನೆ. ಈ ಸೀನರೀಸ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಹಾಸ್ಟೆಲ್ಗೆ ಹೋದ್ರೆ, ಎಲ್ಲಿಗೋ ಹೋಗಿದ್ದೆ, ನಿಮ್ಮ ತಾಯಿ ಫೋನ್ ಮಾಡಿದ್ರು, ಮತ್ತೆ ಫೋನ್ ಮಾಡ್ತಾರೆ, ಹೋಗಿ ಮಾತಾಡೋ ಅಂತ ವಾರ್ಡನ್ ಬೈದು ಕಳಿಸ್ತಾರೆ. ಅದೇ ತರ ಅಮ್ಮ ಫೋನ್ ಮಾಡಿ ಮಾತಾಡ್ತಾರೆ. ಇಶಾನ್, ಸಾರಿ ಇಶಾನ್, ಈ ಸ್ಯಾಟರ್ಡೆ ಬರೋಕೆ ಆಗಲ್ಲ, ಅನ್ನೊಂದು ಟೆನ್ನಿಸ್ ಫೈನಲ್ ಮ್ಯಾಚ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಸ್ಯಾಟರ್ಡೆ ಬರ್ತೀವಿ ಆಯ್ತಾ ಅಂತ ಹೇಳ್ಬೇಕಾದ್ರೆ ನಮ್ಮ ಇಶಾನ್ ಒಂದು ಮಾತು ಕೂಡ ಆಡದೆ ಫೋನ್ನ ಇಟ್ಬಿಟ್ಟು ಸಪ್ಪಿಗೆ ಹೋಗ್ತಾನೆ. ಅಮ್ಮ, ಇಶಾನ್ ಇಶಾನ್ ಮಾತಾಡೋ. ಆವಾಗ ವಾಚ್ಮ್ಯಾನ್ ಫೋನ್ನ ತಗೊಂಡು, ನಿಮ್ಮ ಮಗ ಫೋನ್ನ ಇಟ್ಬಿಟ್ಟು ಹೋಗ್ಬಿಟ್ಟ ಮೇಡಮ್ ಅಂತ ಫೋನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ನಮ್ಮ ಶಂಕರ್ ಸರ್ ಟೀಚರ್ಸ್ ರೂಮಿಗೆ ಬರಬೇಕಾದ್ರೆ, ಅದೇ ಸ್ಟಾಫ್ ರೂಮ್, ಅಲ್ಲಿಗೆ ಬರಬೇಕಾದ್ರೆ ಅಲ್ಲಿರೋ ಟೀಚರ್ಸ್, ನೀನು ಇದಕ್ಕೂ ಮುಂಚೆ ಸ್ಪೆಷಲ್ ಚಿಲ್ಡ್ರನ್ ಸ್ಕೂಲಲ್ಲಿ ತಾನೇ ಟೀಚರ್ ಆಗಿದ್ದೆ, ಇಲ್ಲಿ ಆ ಥರ ಇಲ್ಲ ಕಣಪ್ಪ, ಮಕ್ಕಳನ್ನ ರೇಸಿಗೆ ತಯಾರಿ ಮಾಡ್ತಾ ಇದ್ದೀವಿ, ಇಲ್ಲಿ ಮಕ್ಕಳಿಗೆ ಶಿಸ್ತನ್ನ ಕಳಿಸ್ತಾ ಇದ್ದೀವಿ, ಓಡಬೇಕು ಕಣಪ್ಪ ಓಡಬೇಕು, ರೇಸ್ ಥರ ಸ್ಟಡೀಸ್, ಯಾವಾಗಲೂ ಹೇಳೋದನ್ನ ಕೇಳಬೇಕು, ಗಣ್ಯವಾಗಿ ಇರಬೇಕು, ಕೆಲಸ ಮಾಡಬೇಕು ಅಂತ ಹೇಳಬೇಕಾದ್ರೆ ಅದಕ್ಕೆ ನಮ್ಮ ಶಂಕರ್ ಸರ್ ಹೇಲ್ ಹಿಟ್ಲರ್ ಅಂತ ಒಂದೇ ಮಾತಲ್ಲಿ ಕಿಂಡಲ್ ಮಾಡಿಬಿಟ್ಟು ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಇಶಾನ್ ಕ್ಲಾಸ್ ಇಂದ ಹೊರಗಡೆ ಮಂಡಿ ಊರಿದ್ದಾನೆ. ಯಾಕಪ್ಪ ಅಂತ ಶಂಕರ್ ಸರ್ ಕೇಳಿದ್ರೆ ಹೆದರ್ಕೋತಾ ಇದ್ದಾನೆ ಇಶಾನ್. ಅದಕ್ಕೆ ಶಂಕರ್ ಸರ್, ಏನಿಲ್ಲಪ್ಪ, ಕೂರು ಕೂರು ಅನ್ಬಿಟ್ಟು ಹೋಗ್ತಾರೆ. ಯಾಕೋ ನಮ್ಮ ಶಂಕರ್ ಸರ್ಗೆ ಇಶಾನ್ ನೋಡಿದ್ರೆ ಒಂಥರ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಮ್ಮ ಇಶಾನ್ ಫ್ರೆಂಡ್ ಹ್ಯಾಂಡಿಕ್ಯಾಪ್ ಹುಡುಗ ಇದ್ದಾನಲ್ಲ, ಅವನ ಹತ್ರ, ಯಾಕಪ್ಪ ನಿನ್ನ ಫ್ರೆಂಡ್ ಇಶಾನ್ ಯಾವಾಗಲೂ ಒಂಥರ ಇರ್ತಾನೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡು, ಏನೋ ಗೊತ್ತಿಲ್ಲ ಸರ್, ಅವನು ಈ ಸ್ಕೂಲಿಗೆ ಹೊಸಬ, ಓದು ಅಂತ ಹೇಳಿದ್ರೆ ಬುಕ್ಕಲ್ಲಿರೋ ಅಕ್ಷರಗಳು ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಹೇಳ್ತಾನೆ, ಯಾವಾಗ್ಲೂ ಸಪ್ಪಿಗೆ ಇರ್ತಾನೆ ಸರ್, ಏನೋ ಗೊತ್ತಿಲ್ಲ ಹೋಗಿ ಸರ್ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ ಫ್ರೆಂಡು. ಅದಕ್ಕೆ ನಮ್ಮ ಶಂಕರ್ ಸರ್ ತಕ್ಷಣ ಸ್ಟಾಫ್ ರೂಮಿಗೆ ಹೋಗಿ ಟೀಚರ್ಸ್ ಲಾಕರ್ ಅಲ್ಲಿರೋ 3rd ಸ್ಟ್ಯಾಂಡರ್ಡ್ ನೋಟ್ ಬುಕ್ಸ್ ಎಲ್ಲವನ್ನು ತಗೊಂಡು ಅದರಲ್ಲಿ ನಮ್ಮ ಇಶಾನ್ ನೋಟ್ ಬುಕ್ಸ್ ನ ಮಾತ್ರ ಸೆಪರೇಟ್ ಆಗಿ ತೆಗೆದು ಚೆಕ್ ಮಾಡ್ತಾರೆ. ಎಲ್ಲ ಬೇಕಾ ಬಿಟ್ಟು ಗೀಜಿಟ್ಟಿದ್ದಾನೆ ಇಶಾನ್. ಎಲ್ಲ ತಪ್ಪು ತಪ್ಪು ತಪ್ಪು, ಆದ್ರೆ ಅದರಲ್ಲಿ ಒಂದು ಯುನಿಕ್ ಆಗಿರೋ ವಿಷಯವನ್ನ ನಮ್ಮ ಶಂಕರ್ ಸರ್ ನೋಡ್ತಾರೆ. ಏನು ಅಂದ್ರೆ ಮಿರರ್ ಲೆಟರಿಂಗ್ ಅಲ್ಲಿ ಬರ್ದಿದ್ದಾನೆ ಇಶಾನ್. ಅನಿಮಲ್ಸ್ ಅನ್ನೋದನ್ನ ಒಂದೇ ಪೇಜ್ ಅಲ್ಲಿ 3 ತರ ಡಿಫ್ರೆಂಟ್ ಆಗಿ ಬರ್ದಿದ್ದಾನೆ. ಸರ್ ಅನ್ನೋದನ್ನ ರಿಸ್ ಅಂತ ಉಲ್ಟಾ ಬರ್ದಿದ್ದಾನೆ. 4 ಅನ್ನೋದನ್ನ ಎಫ್ ತರ ಎಷ್ಟೋ ತರ ಉಲ್ಟಾ ಬರ್ದಿದ್ದಾನೆ ನಮ್ಮ ಇಶಾನ್. ನೋಡಿ 9 ಅನ್ನೋದನ್ನ ಪಿ ತರ ಬರ್ದಿಟ್ಟಿದ್ದಾನೆ. ಇದನ್ನೆಲ್ಲ ನೋಡಿ ನಮ್ಮ ಶಂಕರ್ ಸರ್ ಸಪ್ಪಿಗೆ ಆಗೋಗ್ತಾರೆ. ಹಾಗೆ ಬೇಜಾರಲ್ಲಿ ನಡ್ಕೊಂಡು ಹೋಗಿ ಇದಕ್ಕೂ ಮುಂಚೆ ಅವರು ಕೆಲಸ ಮಾಡ್ತಾ ಇದ್ದ ಸ್ಕೂಲಿಗೆ ಹೋಗಿ ಅಲ್ಲಿರೋ ಮಕ್ಕಳ ಜೊತೆ ಆಟ ಆಡಿ ತನ್ನನ್ನ ತಾನೇ ಸಮಾಧಾನ ಮಾಡ್ಕೋತಾ ಇದ್ದಾರೆ ಶಂಕರ್ ಸರ್. ಆವಾಗ ಅಲ್ಲಿರೋ ಲೇಡಿ ಟೀಚರ್ ಹತ್ರ, ನನ್ನನ್ನ ನಾನೇ ನೋಡಿದ ಹಾಗೆ ಫೀಲ್ ಆಗ್ತಾ ಇದೆ, ಆ ಹೊಸ ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದಾನೆ, ಚಿಕ್ಕದನಲ್ಲಿ ನನಗೆ ಏನ್ ಪ್ರಾಬ್ಲಮ್ ಇತ್ತೋ ಅದೇ ಪ್ರಾಬ್ಲಮ್ ಅವನಿಗೆ ಇದೆ, ಆದ್ರೆ ಇವಾಗ ಅವನು ಹೋಗ್ತಾ ಇರೋ ದಾರಿ ತಪ್ಪಾಗಿದೆ, ಹೀಗೆ ಹೋದ್ರೆ ಅವನನ್ನ ನಾವು ಕಳ್ಕೊತೀವಿ ಅಂತ ಟೀಚರ್ ಹತ್ರ ಶೇರ್ ಮಾಡ್ಕೋತಾ ಇದ್ದಾರೆ ಶಂಕರ್ ಸರ್. ಆಮೇಲೆ ಬಸ್ ಕ್ಯಾಚ್ ಮಾಡಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಹೋಗೋ ದಾರಿಯಲ್ಲಿ ಕೂಡ ನೋಡೋ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡಿದರೆ ಒಂದು ಮನೆ ಮುಂದೆ ಬಂದು ಕಾಲಿಂಗ್ ಬೆಲ್ ಮಾಡ್ತಾ ಇದ್ದಾರೆ. ಡೋರು ಓಪನ್ ಆಗುತ್ತೆ. ಅದು ನಮ್ಮ ಇಶಾನ್ ಪೇರೆಂಟ್ಸ್. ಶಂಕರ್ ಸರ್ ಇಶಾನ್ ಮನೆಗೆ ಬಂದಿದ್ದಾರೆ. ನಾನು ರಾಮ್ ಶಂಕರ್, ಇಶಾನ್ ಇವಾಗ ಓದ್ತಾ ಇರೋ ಸ್ಕೂಲಲ್ಲಿ ಟೆಂಪರವರಿ ಟೀಚರ್ ಆಗಿ ಜಾಯ್ನ್ ಆಗಿದ್ದೀನಿ ಅನ್ಬೇಕಾದ್ರೆ ಒಳಗಡೆ ಕರ್ಕೋತಾರೆ ಪೇರೆಂಟ್ಸ್. ನಮ್ಮ ಇಶಾನ್ಗೆ ಇರೋ ಪ್ರಾಬ್ಲಮ್ಸ್ ನ ಹೇಳೋಕು ಮುಂಚೆ ಇಶಾನ್ಗೆ ಸ್ಟಡೀಸ್ ನ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಇಷ್ಟ ಇದೆ ಅಂತ ಕೇಳ್ಬೇಕಾದ್ರೆ, ಡ್ರಾಯಿಂಗ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾನೆ, ಡ್ರಾಯಿಂಗ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಅಂತ ಅಮ್ಮ ಹೇಳ್ಬೇಕಾದ್ರೆ, ಹ ನಿಜವಾಗ್ಲೂವಾ ಮ್ಯಾಮ್, ಮತ್ತೆ ಒಂದು ಡ್ರಾಯಿಂಗ್ ಕೂಡ ಅವನು ಮಾಡ್ಲೇ ಇಲ್ವಲ್ಲ, ಹಾಗೆ ಕಳ್ ತರ ಕೂತಿದ್ನಲ್ಲ,
ಸರ್ ಏನ್ ಸರ್ ಹೇಳ್ತಾ ಇದ್ದೀರಾ, ಇರಿ ಸರ್ ಒಂದ್ ನಿಮಿಷ ಅಂತ ನಮ್ಮ ಇಶಾನ್ ಡ್ರಾಯಿಂಗ್ಸ್ ನ ತಂದು ತೋರಿಸ್ತಾರೆ ಅಮ್ಮ. ಶಂಕರ್ ಸರ್ ಡ್ರಾಯಿಂಗ್ಸ್ ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಸೂಪರ್ ಆಗಿ ಡ್ರಾಯಿಂಗ್ಸ್ ಮಾಡಿದ್ದಾನೆ ಇಶಾನ. ಅದನ್ನೆಲ್ಲ ನೋಡಿ ಇಷ್ಟು ಟ್ಯಾಲೆಂಟ್ ಇರೋ ಹುಡುಗ ಇವಾಗ ಏನಕ್ಕೆ ಡ್ರಾಯಿಂಗೇ ಮಾಡ್ತಾ ಇಲ್ಲ, ಕಲರ್ಸ್ನೇ ಮುಟ್ತಾ ಇಲ್ವಲ್ಲ ಅಂತ ಕಣ್ಣಲ್ಲಿ ನೀರ್ ಕಚ್ಕೋತಾರೆ ಶಂಕರ್ ಸರ್. ಆಮೇಲೆ ನಮ್ಮ ಇಶಾನ್ ಅವನ ಫ್ಯಾಮಿಲಿನ ಬಿಟ್ಟು ದೂರ ಹೋಗೋ ತರ ನೋಟ್ಬುಕ್ ಅಲ್ಲಿ ಡ್ರಾ ಮಾಡಿದ ಅಲ್ವಾ, ಅದನ್ನ ನೋಡ್ಬಿಟ್ಟು ಶಂಕರ್ ಸರ್ ನಿಮ್ಮ ಮಗನಿಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆಯಲ್ಲ, ಅದನ್ನ ಯಾವತ್ತಾದ್ರೂ ಯಾಕೆ ಏನು ಅಂತ ಯೋಚನೆ ಮಾಡಿದ್ದೀರಾ, ಡಯಾಗ್ನೈಸ್ ಮಾಡಿದ್ದೀರಾ ಅಂತ ಶಂಕರ್ ಸರ್ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ ಏನ್ ಸರ್ ಓದೋದ್ರಲ್ಲಿ ಸೋಂಬೇರಿ, ಓದು ಅಂತ ಹೇಳಿದ್ರೆ ಸುಳ್ ರೀಸನ್ ಕೊಟ್ಬಿಟ್ಟು ಎಸ್ಕೇಪ್ ಆಗ್ತಾನೆ, ಮಾತೆ ಕೇಳಲ್ಲ ಸರ್, ಹಿಂದೆ ತಿರುಗಿಸಿ ಮಾತಾಡ್ತಾನೆ, ಒಂಚೂರು ಮರ್ಯಾದಿನೇ ಕೊಡಲ್ಲ, ಅದಕ್ಕೆ ಆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ದೆ ಅನ್ಬೇಕಾದ್ರೆ ಸರ್ ನೀವು ನಿಮ್ಮ ಮಗನಿಗೆ ಇರೋ ಪ್ರಾಬ್ಲಮ್ ನ ಹೇಳ್ತಾ ಇಲ್ಲ, ಅವನ ಹತ್ರ ಇರೋ ಸಿಂಪ್ಟಮ್ಸ್ ನ ಹೇಳ್ತಾ ಇದ್ದೀರಾ ಅಷ್ಟೇ. ಎಕ್ಸಾಂಪಲ್, ಇವಾಗ ನಿಮ್ಮ ಮಗನಿಗೆ ಫೀವರ್ ಅಂದ್ರೆ ನೀವು ಫೀವರ್ ಅಂತ ಮಾತ್ರ ಹೇಳ್ತಾ ಇದ್ದೀರಾ, ಅದು ವೈರಲ್ ಫೀವರಾ ಟೈಫಾಯ್ಡ್ ಫೀವರಾ ಏನು ಎಂತ ಅಂತ ನೀವು ಡೀಪ್ ಆಗಿ ರಿಸರ್ಚ್ ಮಾಡಿದ್ರೇನೆ ಗೊತ್ತಾಗೋದು ಅಂತ ಶಂಕರ್ ಸರ್ ಹೇಳ್ಬೇಕಾದ್ರೆ ಬ್ಯಾ ಅಂತ ನೋಡ್ತಾರೆ ತಂದೆ. ಏನು ಅರ್ಥ ಆಗ್ಲಿಲ್ಲ. ಸರಿ ಸರ್ ನೀವು ಟೀಚರ್ ತಾನೆ, ಎಲ್ಲಿ ನೀವು ಹೇಳಿ ನನ್ನ ಮಗನಿಗೆ ಏನ್ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಸರಿ ಸರ್ ಓಕೆ, ನಿಮ್ಮ ಮಗನಿಗೆ ಇರೋ ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ಒಂದು ಯೂನಿಕ್ಯೂನೆಸ್ ಇದೆ ನೋಡಿ, ಇಲ್ಲಿ ಇದು ನಿಮ್ಮ ಮಗನ ನೋಟ್ಬುಕ್, ಇದರಲ್ಲಿ ಸರ್ ಅನ್ನೋದನ್ನ ಇನ್ವರ್ಟ್ ಆಗಿ ಬರ್ದಿದ್ದಾನೆ, ಟಾಪ್ ಡೌನ್ ಆಗಿರುತ್ತೆ, ಡೌನ್ ಟಾಪ್ ಆಗಿರುತ್ತೆ, ಲೆಫ್ಟ್ ಇಂದ ರೈಟ್ ಗೆ ಬರ್ದಿರ್ತಾನೆ, ರೈಟ್ ಇಂದ ಲೆಫ್ಟ್ ಗೆ ಬರ್ದಿರ್ತಾನೆ ನೋಡಿ, ಟಾಪ್ ಅನ್ನೋದನ್ನ ಪಾಟ್ ಅಂತ ಉಲ್ಟಾ ಬರ್ದಿದ್ದಾನೆ. ಇವಾಗ ಮಕ್ಕಳಿಗೆ APPLE ಆಪಲ್ ಅಂತ ಹೇಳ್ಕೊಟ್ಟಿದ್ದ ತಕ್ಷಣ ಆಪಲ್ ಅನ್ನೋದು ಕೆಂಪು ಕಲರ್ ಅಲ್ಲಿ ಇರುತ್ತೆ, ಅದು ತಿನ್ನುವ ಹಣ್ಣು, ಅದು ಒಂದು ಪದಾರ್ಥ ಅಂತ ಅದನ್ನ ಫೀಲ್ ಮಾಡಿ ಅರ್ಥ ಮಾಡ್ಕೊಂಡು APPLE ಇದೇ ಆಪಲ್ ಗೆ ಸ್ಪೆಲ್ಲಿಂಗ್ ಅಂತ ಕರೆಕ್ಟ್ ಆಗಿ ಬರೀತಾರೆ. ಆದ್ರೆ ಇಶಾನ್ಗೆ ಇದು ತಿನ್ನೋ ಪದಾರ್ಥ ಅಂತ ಮಾತ್ರ ಗೊತ್ತು, ಇದೇನೇ ಆಪಲ್ ಅಂತಾನು ಗೊತ್ತಿಲ್ಲ, ಅದನ್ನ ಫೀಲ್ ಮಾಡೋಕೂ ಆಗ್ತಾ ಇಲ್ಲ, ಆದ್ರಿಂದ ಅದನ್ನ ಓದೋಕೂ ಆಗ್ತಾ ಇಲ್ಲ, ಸ್ಪೆಲ್ಲಿಂಗ್ ಬರೆಯೋಕೂ ಆಗಲ್ಲ ಅಂತ ಶಂಕರ್ ಸರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದೆಲ್ಲ ಸುಮ್ನೆ ಸಾರ್ ಓದ್ಬಾರ್ದು ಅಂತ ಸುಳ್ಳು ಹೇಳ್ಬಿಟ್ಟು ಆಟ ಆಡೋಕೆ ಹೋಗ್ತಾನೆ. ಹೌದಾ ಸರ್ ಇರಿ ಒಂದ್ ನಿಮಿಷ ಅಂತ ಅಲ್ಲೇ ಒಂದು ಬೋರ್ಡ್ ಗೇಮ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಫುಲ್ ಚೈನೀಸ್ ಅಲ್ಲೇ ಬರ್ದಿದೆ. ಓದಿ ಸರ್ ಇದನ್ನ. ಸರ್ ಇದರಲ್ಲಿ ಚೈನೀಸ್ ಅಲ್ಲಿ ಬರ್ದಿದೆ ಸರ್, ಇದನ್ನ ನಾನು ಹೇಗೆ ಓದೋಕೆ ಸಾಧ್ಯ? ಸರ್ ಕಮಾನ್ ನಿಮ್ಮ ಕೈಯಲ್ಲಿ ಆಗುತ್ತೆ, ಸ್ವಲ್ಪ ಟ್ರೈ ಮಾಡಿ ಓದ್ಬಿಡ್ತೀರಾ. ಸರ್ ಅಕ್ಷರಗಳೇ ಅರ್ಥ ಆಗ್ತಾ ಇಲ್ಲ ಸರ್. ನೋಡಿ ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ತಾ ಇದೆ, ಕೋಪ ಮಾಡ್ಕೋತಾ ಇದ್ದೀರಾ. ಸರ್ ಅದಿಲ್ಲ ಸರ್, ಏನ್ ಸರ್ ನೀವು ನೋಡಿ ತಿರುಗಿಸಿ ಮಾತಾಡ್ತಾ ಇದ್ದೀರಾ. ಹೀಗೆ ಸರ್ ಅರ್ಥ ಆಗದೆ ಇರೋದನ್ನ ಓದು ಅಂದ್ರೆ ಹೇಗೆ ಸರ್ ಅವನು ಓದುತ್ತಾನೆ? ನಿಮ್ಮ ಮಗನಿಗೆ ಅರ್ಥ ಆಗದೆ ಇರೋ ಇಂಗ್ಲಿಷ್ ಭಾಷೆ ಚೈನೀಸ್ ಅಕ್ಷರಗಳಾಗಿ ತಾನೇ ಸರ್ ಕಾಣ್ತಾ ಇರುತ್ತೆ, ಅವನಿಗೆ ಮಾತ್ರ ಹೇಗೆ ಸರ್ ಓದೋಕೆ ಆಗುತ್ತೆ? ಇದೇ ಕಷ್ಟ ತಾನೇ ಸರ್ ಅವನಿಗೂ ಆಗುತ್ತೆ. ಅದು ಮಾತ್ರ ಅಲ್ಲ ಸರ್, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಒಂದೇ ಸಮಯದಲ್ಲಿ ಕೊಟ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಎಕ್ಸಾಂಪಲ್, ಪೇಜ್ ನಂಬರ್ 43 5ನೇ ಚಾಪ್ಟರ್ ಅಲ್ಲಿ 3rd ಪ್ಯಾರಾಗ್ರಾಫ್ ಅಲ್ಲಿ 4th ಲೈನ್ ನ ಓದು ಅಂತ ಹೇಳಿದ್ರು ಕೂಡ ಅಷ್ಟೇ ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಡ್ತಾರೆ. ನಿಮ್ಮ ಮಗ ಗೇಮ್ ಏನಾದ್ರೂ ಆಟ ಆಡ್ತಾನ ಅಂತ ಕೇಳ್ಬೇಕಾದ್ರೆ ಅಣ್ಣ ಹೌದು ಕ್ರಿಕೆಟ್ ಆಡ್ತೀವಿ ಸರ್, ಆದ್ರೆ ಒಂದು ಬಾಲ್ ನ ಕೂಡ ಸರಿಯಾಗಿ ಕ್ಯಾಚ್ ಮಾಡೋಕೆ ಬರಲ್ಲ ಸರ್ ಇಶಾನ್ಗೆ ಅನ್ಬೇಕಾದ್ರೆ, ಹೌದು ಒಂದು ಬಾಲ್ ನ ನಾವು ಕ್ಯಾಚ್ ಮಾಡ್ತೀವಿ ಅಂದ್ರೆ ಅದ್ರ ವೆಯ್ಟ್, ಅದ್ರ ಸ್ಪೀಡ್, ಅದು ಬರೋ ಡೈರೆಕ್ಷನ್ ಎಲ್ಲವನ್ನು ನಮ್ಮ ಬ್ರೈನ್ ಕ್ಯಾಲ್ಕುಲೇಟ್ ಮಾಡಿ ಈ ಟೈಮ್ ಅಲ್ಲಿ ಈ ಬಾಲ್ ಇಲ್ಲಿಗೆ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ಗೆಸ್ ಮಾಡಿ ಕ್ಯಾಚ್ ಮಾಡ್ತೀವಿ. ಆದ್ರೆ ಅದನ್ನ ಇಶಾನ್ಗೆ ಮಾಡೋಕೆ ಆಗ್ತಾ ಇಲ್ಲ. ಈ ಕಾಯಿಲೆ ಹೆಸರು ಡೈಸ್ಲೆಕ್ಸಿಯಾ. ನಿಮ್ಮ ಮಗ ಹತ್ರ ಇರೋ ಟ್ಯಾಲೆಂಟ್ ಡ್ರಾಯಿಂಗ್, ಅವನ ಕಲ್ಪನೆ ಟ್ಯಾಲೆಂಟ್ ತುಂಬಾ ಅಮೇಜಿಂಗ್ ಆಗಿದೆ. ಆದ್ರೆ ಐ ಆಮ್ ಸಾರಿ ಟು ಸೇ ದಿಸ್, ಇವಾಗ ಡ್ರಾಯಿಂಗ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ ಇಶಾನ್. ಅವನ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಹೀಗೆ ಹೋದ್ರೆ ತುಂಬಾ ಕಷ್ಟ. ಇಶಾನ್ ಒಬ್ಬ ಸ್ಲೋ ಲರ್ನರ್, ಅವನಿಗೆ ಅರ್ಥ ಆಗೋ ತರ ಟೈಮ್ ಸ್ಪೆಂಡ್ ಮಾಡಿ ಪಾಠ ಹೇಳ್ಕೊಟ್ರೆ ಇವತ್ತಿಲ್ಲ ಅಂದ್ರು ಬೇಗ ಕಲ್ತ್ಕೋತಾನೆ ಅಂತ ಶಂಕರ್ ಸರ್ ಹೇಳ್ಬೇಕಾದ್ರೆ ತಂದೆ, ಹಾಗಾದ್ರೆ ನನ್ನ ಮಗ ಪೆದ್ದ ಮೆಂಟಲ್ ಅಂತ ಹೇಳ್ತಾ ಇದ್ದೀರಾ ಸರ್ ನೀವು? ಅಯ್ಯೋ ಸರ್ ಏನ್ ಸರ್ ನೀವು ಇಷ್ಟು ರೂಡ್ ಆಗಿದ್ದೀರಾ? ಹಾಗಿಲ್ಲ ಸರ್, ಒಂದು ಮೆಂಟಲ್ ಕೈಯಲ್ಲಿ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡೋಕೆ ಆಗುತ್ತೆ ಅನ್ಕೋತೀರಾ ನೀವು? ಇಲ್ಲ ಸರ್, ನಾನು ಹಾಗೆ ಹೇಳ್ತಾ ಇಲ್ಲ. ಒಬ್ಬ ಮಕ್ಕಳ ಹತ್ರನೂ ಒಂದೊಂದು ಸೆಪರೇಟ್ ಅಮೇಜಿಂಗ್ ಟ್ಯಾಲೆಂಟ್ ಇರುತ್ತೆ. ಅದನ್ನ ಕಂಡು ಹಿಡಿದು ಆ ದಾರಿಯಲ್ಲಿ ಬೆಳೆಸಿದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಆದ್ರೆ ಅದನ್ನ ಬಿಟ್ಬಿಟ್ಟು ಡಾಕ್ಟರ್ ಆಗು ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅಂತ ಈ 2 ಸ್ಟಡೀಸ್ ಒಳಗಡೆನೆ ಮಕ್ಕಳನ್ನ ತಳ್ತಾ ಇದ್ದೀರಾ. ಕುದುರೆ ರೇಸ್ ಅಲ್ಲಿ ಓಡೋ ತರ ನಿಮ್ಮ ಮಕ್ಕಳು ಓಡ್ಬೇಕು ಅಂತ ಆಸೆ ಪಡ್ತೀರಾ. ಕುದುರೆ ರೇಸ್
ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂದ್ರೆ ಕುದುರೆಗಳನ್ನ ಹುಟ್ಟಿಸ್ಕೊಳ್ಳೋದು ತಾನೆ, ಏನಕ್ಕೆ ಮಕ್ಕಳನ್ನ ಹುಟ್ಟಿಸ್ಕೊತೀರಾ ಅಂತ ಬೈದ್ಬಿಟ್ಟು ಶಂಕರ್ ಸರ್ ಹೋಗ್ತಾರೆ. ಆವಾಗ್ಲಾದ್ರೂ ಪೇರೆಂಟ್ಸ್ ಗೆ ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಅಮ್ಮ ಮಾತ್ರ ನಮ್ಮ ಇಶಾನ್ ಮಗುವಾಗಿದ್ದಾಗ ಬೆಳೆದಿದ್ದು ಎಲ್ಲ ವಿಡಿಯೋಸ್ ಅನ್ನು ಹಾಕಿ ನೋಡಿ ಅಳ್ತಾ ಇದ್ದಾರೆ. ಆಮೇಲೆ ಶಂಕರ್ ಸರ್ ಹೇಳಿದ ಕಾಯಿಲೆ ಬಗ್ಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಅಮ್ಮ. ಈ ಕಡೆ ಶಂಕರ್ ಸರ್ ನಮ್ಮ ಇಶಾನ್ ಡ್ರಾ ಮಾಡಿದ ಡ್ರಾಯಿಂಗ್ಸ್ ನೆಲ್ಲ ತಂದು ಅವನ ಕ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಮಕ್ಕಳು ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಸೂಪರ್ ಆಗಿದೆಯಲ್ಲ ಮಕ್ಕಳೇ. ಸರಿ, ನಿಮ್ಮ ಎಲ್ಲರಿಗೂ ಎಕ್ಸ್ ಆದ್ಮೇಲೆ ವೈ ಬರುತ್ತೆ ಅನ್ನೋದು ಗೊತ್ತು, ಆದರೆ ಚಿಕ್ಕದನಲ್ಲಿ ಎಕ್ಸ್ ಆದ್ಮೇಲೆ ವೈಯೇ ಬರೋದು ಅನ್ನೋದು ಕೂಡ ಒಬ್ಬರಿಗೆ ಗೊತ್ತಿರ್ಲಿಲ್ಲ. ಚಿಕ್ಕದನಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ರು. ಅವರ ಹೆಸರು ಏನು ಅಂತ ಗೊತ್ತಾ ಅಂತ ಶಂಕರ್ ಸರ್ ಮಕ್ಕಳನ್ನ ಕೇಳ್ಬೇಕಾದ್ರೆ, ಅಯ್ಯಯ್ಯೋ ಸರ್ ನಮ್ಮನ್ನೇ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಅಂತ ನಮ್ಮ ಹೀರೋ ಗಾಬರಿ ಆಗ್ತಾನೆ. ಆವಾಗ ಚಿಕ್ಕದನಲ್ಲಿ ಎಕ್ಸ್ ಆದ ಮೇಲೆ ವೈ ಅಂತ ಗೊತ್ತಾಗದೆ ಕಷ್ಟ ಪಡ್ತಾ ಇದ್ರು. ಆಮೇಲೆ ಫ್ಯೂಚರ್ ಅಲ್ಲಿ ದೊಡ್ಡ ಸೈಂಟಿಸ್ಟ್ ಆದರು. ಅವರೇ ಆಲ್ಬರ್ಟ್ ಐನ್ಸ್ಟೀನ್ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಫೋಟೋನ ತೋರಿಸ್ತಾರೆ ಶಂಕರ್ ಸರ್. ಇದನ್ನ ನೋಡಿ ನಮ್ಮ ಇಶಾನ್ ತುಂಬಾನೇ ಶಾಕ್ ಆಗ್ತಾನೆ. ಏನು, ಚಿಕ್ಕದರಲ್ಲಿ ಐನ್ಸ್ಟೀನ್ಗೆ ABCD ಓದೋಕೆ ಕಷ್ಟ ಪಡ್ತಾ ಇದ್ರಾ? ಲಿಯನಾರ್ಡೋ ಡಾವಿನ್ಸಿ ಅನ್ನೋ ಒಬ್ಬ ದೊಡ್ಡ ಡ್ರಾಯಿಂಗ್ ಆರ್ಟಿಸ್ಟ್ ABCD ಬರೆಯೋಕು ಕೂಡ ಗೊತ್ತಿರಲಿಲ್ಲ. ಆದರೆ ಅವರು 500 ವರ್ಷಗಳ ಹಿಂದೆನೆ ಪ್ಲೇನ್, ಹೆಲಿಕಾಪ್ಟರ್ ಡ್ರಾ ಮಾಡಿದ್ರು. ಅವರು ಹೇಗೆ ಬರಿತಾ ಇದ್ರು ಗೊತ್ತಾ ಅಂತ ಬೋರ್ಡ್ ಮೇಲೆ ಏನನ್ನೋ ಬರೀತಾರೆ ಶಂಕರ್ ಸರ್. ಮಕ್ಕಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕನ್ನಡಿ ತಗೊಂಡು ತೋರಿಸಿದ್ರೆ ರವಿಶಂಕರ್ ಅಂತ ಬರ್ದಿದೆ. ಅಂದ್ರೆ ಲಿಯನಾರ್ಡೋ ಡಾವಿನ್ಸಿ ಮಿರರ್ ರೈಟಿಂಗ್ ಅಲ್ಲಿ ಬರಿತಾ ಇದ್ರಂತೆ. ಮಕ್ಕಳು ಇದನ್ನ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಆವಾಗ ಶಂಕರ್ ಸರ್, ಇಶಾನ್ ಸ್ವಲ್ಪ ಲೈಟ್ ಸ್ವಿಚ್ ಆನ್ ಮಾಡಪ್ಪ ಅನ್ಬೇಕಾದ್ರೆ ಇಶಾನು ಆನ್ ಮಾಡ್ತಾನೆ. ಆವಾಗ ಶಂಕರ್ ಸರ್, ಮಕ್ಕಳೇ ಕರೆಂಟ್ ಅನ್ನ ಕಂಡಿಡ್ದವ್ರು ಯಾರು ಅಂತ ಕೇಳ್ಬೇಕಾದ್ರೆ ಫಸ್ಟ್ ಟೈಮ್ ನಮ್ಮ ಇಶಾನ್ ಬಾಯಿ ಬಿಟ್ಟು ಎಡಿಸನ್ ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಸೂಪರ್ ಇಶಾನ್, ವೆರಿ ಗುಡ್, ಕೂತ್ಕೋ. ಎಡಿಸನ್ಗೂ ಆ ಪ್ರಾಬ್ಲಮ್ ಇತ್ತು, ಅಷ್ಟು ಏನಕ್ಕೆ ನೋಡಿ ಈ ಮ್ಯಾಗಝೀನ್ ಅಲ್ಲಿ ಯಾರು ಇದ್ದಾರೆ? ಅಭಿಷೇಕ್ ಬಚ್ಚನ್. ಅಭಿಷೇಕ್ ಬಚ್ಚನ್ ಧೂಮಚಾಳೆ 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 ಧೂಮಚಾಳೆ. ಎಸ್, ದೊಡ್ಡ ಆಕ್ಟರ್. ಆದರೂ ಚಿಕ್ಕದನಲ್ಲಿ ಇವರಿಗೂ ABCD ಓದೋದ್ರಲ್ಲಿ ಪ್ರಾಬ್ಲಮ್ ಇತ್ತು. ತುಂಬಾನೇ ಕಷ್ಟಪಡ್ತಾ ಇದ್ರು. ಸೋ ವಾಟ್, ಆಮೇಲೆ ದೊಡ್ಡ ಆಕ್ಟರ್ ಆಗ್ಲಿಲ್ವಾ? ಹಾಗೆ ನಿಮ್ಮ ಒಳಗಡೆನೂ ತುಂಬಾ ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನ ಹೊರಗಡೆ ತನ್ನಿ. ನಡೀರಿ ಹೊರಗಡೆ, ಇವತ್ತು ನಿಮಗೆ ಕ್ಲಾಸೇ ಇದೆ. ಹೊರಗಡೆ ನಿಮಗೆ ಏನೆಲ್ಲ ಸಿಗುತ್ತೋ ಅದನ್ನ ಇಟ್ಟು ಏನಾದ್ರೂ ಮಾಡಿ ನಿಮ್ಮ ಇಮ್ಯಾಜಿನೇಷನ್ಗೆ ಕೀ ಕೊಡಿ ಅಂತ ಮಕ್ಕಳನ್ನ ಮೋಟಿವೇಟ್ ಮಾಡಿ ಹೊರಗಡೆ ಕಳಿಸ್ತಾರೆ ಶಂಕರ್ ಸರ್. ಆವಾಗ ಶಂಕರ್ ಸರ್, ಇಶಾನ್ ಬಾಯಿಲಿ ತುಂಬಾ ಜನರ ಹೆಸರನ್ನ ಹೇಳ್ದೆ, ಆದರೆ ಅದೇ ಪ್ರಾಬ್ಲಮ್ ಇನ್ನೊಬ್ಬರಿಗೂ ಇತ್ತು. ಅವರು ಯಾರು ಗೊತ್ತಾ? ಅವರ ಹೆಸರು ಏನು ಅಂತ ನಿನಗೆ ಗೊತ್ತಾ ಅಂತ ಶಂಕರ್ ಸರ್ ಕೇಳ್ಬೇಕಾದ್ರೆ, ನಮ್ಮ ಹೆಸರನ್ನೇ ಸರ್ ಹೇಳ್ತಾರೆ ಅನ್ಸುತ್ತೆ ಅಂತ ನಮ್ಮ ಇಶಾನ್ ಅನ್ಕೊಂಡ್ರೆ, ರಾಮ್ ಶಂಕರ್ ಅಂತ ಅವರ ಹೆಸರನ್ನೇ ಹೇಳ್ತಾರೆ ಶಂಕರ್ ಸರ್. ಅಂದ್ರೆ ಶಂಕರ್ ಸರ್ಗೂ ಚಿಕ್ಕದನಲ್ಲಿ ABCD ಓದೋದ್ರಲ್ಲಿ ಪ್ರಾಬ್ಲಮ್ ಇದ್ದಿದೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ನಮ್ಮ ಇಶಾನ್ 3rd ಸ್ಟ್ಯಾಂಡರ್ಡ್ ನ ಪಾಸ್ ಮಾಡ್ತಾನ? ಶಂಕರ್ ಸರ್ ಅವನಿಗೆ ಹೆಲ್ಪ್ ಮಾಡ್ತಾರಾ? ತಂದೆ ತಾಯಿ ನಮ್ಮ ಇಶಾನ್ ಅರ್ಥ ಮಾಡ್ಕೋತಾರ? ಇಶಾನ್ ಎಲ್ಲಾ ಮಕ್ಕಳ ತರ ನಾರ್ಮಲ್ ಕಿಡ್ ಆಗ್ತಾನ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.